ಪ್ರವರಹಿತಃ ವಿಜ್ಞಾನಘನಃ ಭಕ್ತಿರರ್ಥೋ ಜಗತ್ ಇದಕ್ಕೆ ಹೊಂಟನವ ಉದ್ದು ಬಿಟ್ನ ಅದಕ್ಕ ಜನ ಅಲ್ಲಿನ ನಾಲ್ನೆಂಟಾಗ ನಾಲ್ನೆಂಟು ಶುರುವ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಂಮೋಹಂ ಧರ್ಗೇಯಾಂತಿ ಪರಂತಪ ಇಚ್ಛೆ ಆಯ್ತಲ್ವಾ ಒಂದು ಶಬ್ದ ವಿಧೀಯೇತೆ ಆಯ್ತಾ ವಿಧೀಯೇತೆ ಸುಖ ದುಃಖಕ್ಕೆ ಅದಕ್ಕೆ ಅಂಶವಾಗಿ ಆಯಾ ಕಾಲ ತಕ್ಕ ಹಾಗೆ ಎಲ್ಲಾ ಭೂತಗಳಿಗೂ ಸಂಬಂಧ ಪಡ್ಕೊಂಡು ಇರುವಂತಹ ಅವುಗಳನ್ನೇ ದ್ವಂದ್ವ ಶಬ್ದದಿಂದ ಕರೆಯುತ್ತವೆ. ತತ್ತ ಯದಾ ಇಚ್ಛಾದ್ವೇಷೌ ಸುಖ ದುಃಖ ತದ್ದೇತು ಸಂಪ್ರಾಪ್ತ್ಯ ಲಬ್ಧಾತ್ಮಕೌ ಭವತಃ ತದಾಸೌ ಸರ್ವಭೂತಾನಾಂ ಪ್ರಜ್ಞಾಯಾಃ ಸ್ವವಶ ಆಪಾದನ ದ್ವಾರೇಣ ಪರಮಾರ್ಥಾತ್ಮತತ್ವ ವಿಷಯ ಜ್ಞಾನೋತ್ಪತ್ತಿ ಪ್ರತಿಬಂಧ ಕಾರಣಂ ಮೋಹಂ ಜನಯತಃ. ಅವುಗಳು ಹೇಗೆ ಮೋಹ ಉಂಟು ಮಾಡುತ್ತೆ ಅಂತ ಯಾವುದೋ ಇಚ್ಛಾದ್ವೇಷಗಳು ಹೇಳ್ತಾರೆ. ಯಾವಾಗ ಇಚ್ಛಾ ಮತ್ತು ದ್ವೇಷ, ಅನುಕೂಲವಾದ ವಸ್ತುವಿನಲ್ಲಿ ಬಯಕೆಯ ಇಚ್ಛೆ, ಪ್ರತಿಕೂಲ ವಸ್ತುವನ್ನು ದೂರ ಮಾಡಬೇಕು ಅನ್ನೋದೇ ದ್ವೇಷ. ಅದು ಒಂದು ಸುಖಕ್ಕೂ ಒಂದು ದುಃಖಕ್ಕೂ ತದ್ದೇತು ಸಂಪ್ರಾಪ್ತ್ಯ. ಸುಖ ದುಃಖಕ್ಕೆ ಕಾರಣವನ್ನು ತಂದು ಒದಗುವುದರ ಮೂಲಕ ಸಂಪ್ರಾಪ್ತಿಯಿಂದ ಉಂಟಾಗೋದು. ಸುಖ ದುಃಖ ಹೇತುವನ್ನ ಪಡ್ಕೊಳ್ಳೋದ್ರ ಮೂಲಕವಾಗಿ ಲಬ್ಧಾತ್ಮಕೂ ಬಹುತಃ ಸ್ವರೂಪವನ್ನು ಪಡೆದದ್ದಾಗಿ ಆಗುತ್ತವೆಯೋ ಇಚ್ಛಾದ್ವೇಷಗಳು ಸ್ವರೂಪವನ್ನು ಯಾವಾಗ ಪಡ್ಕೊಳ್ಳೋದು ಅಂತ. ಸುಖ ದುಃಖಗಳಿಗೆ ಕಾರಣವಾಗಿರುವ ವಸ್ತುವನ್ನ ಪಡೆಯುವುದರ ಮೂಲಕ ಇಚ್ಛಾದ್ವೇಷವು ಲಬ್ಧಾತ್ಮಕೂ ಭವತಃ ಅಂತ. ಇಚ್ಛಾದ್ವೇಷಗಳು ತಮ್ಮ ಸ್ವರೂಪವನ್ನು ಪಡ್ಕೊಂಡ್ಬಿಡುತ್ತೆ. ಹೀಗೆ ಟಿವಿ ಬರ್ಕೊಳ್ಳೇನೆ ಇಚ್ಛೆ ಸ್ವರೂಪ ಪಡ್ಕೊಂಡ್ಬಿಡುತ್ತೆ. ಹಾಗೆ ಬೇಡದೇ ಇದ್ದ ವ್ಯಕ್ತಿಯೋ ವಸ್ತುವೋ ದ್ವೇಷ ಸ್ವರೂಪ ಪಡ್ಕೊಂಡ್ಬಿಡುತ್ತೆ. ಯಾವಾಗ ಇಚ್ಛಾದ್ವೇಷಗಳು ಲಬ್ಧಾತ್ಮಕೂ ಭವತಃ ತಮ್ಮ ಸ್ವರೂಪವನ್ನು ಪಡೆದದ್ದಾಗಿ ಆಗುತ್ತವೆಯೋ, ಯಾವಾಗ ಶಬ್ದಾತ್ಮಕವಾಗುತ್ತವೆ? ಸುಖ ದುಃಖ ಮತ್ತು ಅವಳಿಗೆ ಹೇತುವನ್ನು ಒದಗಿಸುವ ಮೂಲಕ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಆಗ ಯಾವ ಪಡ್ಕೊಳ್ಳೋದು? ಆಗ ಈ ಅವು ಎರಡು ಸುಖ ದುಃಖ ಇಚ್ಛಾದ್ವೇಷಗಳು ಎರಡು ಎಲ್ಲಾ ಭೂತಗಳ ಪ್ರಜ್ಞೆಯನ್ನು ಕೂಡ ತಿಳುವಳಿಕೆಯನ್ನ ತಮ್ಮ ವಶವನ್ನಾಗಿ ಮಾಡಿಕೊಳ್ಳುವುದರ ಮೂಲಕವಾಗಿ ಅವರ ಪರಮಾರ್ಥವಾದ ಆತ್ಮತತ್ವ ವಿಷಯದ ಜ್ಞಾನೋತ್ಪತ್ತಿಗೆ ಪ್ರತಿಬಂಧ ಕಾರಣ, ಅಡ್ಡಿಗೆ ಕಾರಣವಾದದ್ದಾಗಿ ಆಗುತ್ತಾ ಮೋಹನುಂಟು ಮಾಡುತ್ತೆ. ಆತ್ಮಜ್ಞಾನಕ್ಕೆ ಅಡ್ಡಿಯನ್ನುಂಟು ಮಾಡೋದ್ರ ಮೂಲಕ ಮೋಹನುಂಟು ಮಾಡುತ್ತೆ. ಇಚ್ಛಾದ್ವೇಷಗಳು ಮೋಹ ಉಂಟು ಮಾಡುತ್ತೆ ಅಂದ್ರೆ ಆತ್ಮಜ್ಞಾನಕ್ಕೂ ಅಡ್ಡಿ ಮಾಡುತ್ತೆ. ಅವುಗಳು ತಮ್ಮ ವಶವನ್ನಾಗಿ ಮಾಡ್ಕೊಳ್ತಾರೆ. ಇವನ ಜ್ಞಾನವನ್ನು ಇವನನ್ನು ಇಚ್ಛಾದ್ವೇಷಕ್ಕೆ ವಶನಾಗ್ಬಿಡ್ತಾನೆ. ಇಚ್ಛಾದ್ವೇಷಕ್ಕೆ ವಶನಾದ ಕೂಡಲೇ ಇವನು ವಿವೇಕ ಜ್ಞಾನ ಹೊರಟೋಗುತ್ತೆ. ಹಾಗಾಗಿ ಪರಮಾರ್ಥಾತ್ಮ ಜ್ಞಾನಕ್ಕೆ ಅಡ್ಡಿ ಆಗುತ್ತೆ. ಏನ್ ಮಾಡ್ತದೆ? ಏನ್ ಹೇಳಿದ್ಯಾ? ನಾನು ಏನ್ ಹೇಳಿದೆ ಇಷ್ಟೊತ್ತು? ಹೌದಾ ಹೌದಾ ಏನು ಇಚ್ಛಾದ್ವೇಷಗಳು ಯಾವ ಅಂಶಗಳು? ಸುಖ ದುಃಖಗಳಿಗೆ ಕಾರಣವಾಗುವುದರ ಮೂಲಕ ಇಚ್ಛಾದ್ವೇಷ ಬರುತ್ತೆ. ಇಚ್ಛಾದ್ವೇಷಗಳಿಂದ ಸುಖ ದುಃಖಾದಿ ಉಂಟಾಗತ್ತೆ. ಇಲ್ಲಿ ಸುಖ ದುಃಖದ ದೇಹ ಸಂಪ್ರಾಪ್ತ್ಯ ಇಚ್ಛಾದ್ವೇಷದಿಂದ. ಇಚ್ಛಾದ್ವೇಷ ಮೋಹ ಉಂಟು ಮಾಡುತ್ತೆ. ಸುಖವನ್ನು ಉಂಟು ಮಾಡೋದ್ರ ಮೂಲಕ ಮೋಹ, ದುಃಖವನ್ನು, ಅದಕ್ಕೆ ಸುಖ ದುಃಖಗಳು ಏನಿದೆ, ಸುಖ ದುಃಖಗಳಿಗೆ ಕಾರಣ ಏನಿದೆ ಅದನ್ನು ಒಡ್ಡುವುದ್ರ ಮೂಲಕ
ಸುಖ ದುಃಖ ಅಂತ ಇದೆಯಲ್ಲಪ್ಪ, ಸುಖ ದುಃಖಕ್ಕೆ ಕಾರಣ ಏನೋ ಇದೆಯಲ್ಲಪ್ಪ, ಅದನ್ನು ಇಚ್ಛಾದ್ವೇಷಗಳು ತಂದ್ಕೊಡೋದ್ರ ಮೂಲಕ ಅವುಗಳು ಎಲ್ಲಾ ಭೂತಗಳ ಪ್ರಜ್ಞೆಯನ್ನ ತಮ್ಮ ವಶ ಮಾಡ್ಕೊಂಡ್ಬಿಡುತ್ತೆ ಇಚ್ಛಾದ್ವೇಷಗಳು. ಹಾಗೆ ಇಚ್ಛಾದ್ವೇಷಕ್ಕೆ ಒಳಗಾಗಬಾರ್ದು, ರಾಗದ್ವೇಷಕ್ಕೆ ಒಳಗಾಗಬಾರ್ದು ಅಂತ ಹೇಳೋದು. ಇಚ್ಛಾದ್ವೇಷ ಅಂತಂದ್ರೆ ರಾಗದ್ವೇಷ ಅಂತ ಒಂದೇ. ರಾಗದ್ವೇಷಕ್ಕೆ ಒಳಗಾದವನು ಯಾವ ವಿಚಾರನೂ ತಿಳ್ಕೊಳ್ಳೋದಿಲ್ಲ, ಯಾವ ಯಾಥಾರ್ಥನೂ ಗೊತ್ತಾಗೋದಿಲ್ಲ. ಪರಮಾರ್ಥವಾದ ಆತ್ಮತತ್ವದ ವಿಷಯದ ಜ್ಞಾನ ಏನಿದೆ, ಜ್ಞಾನೋತ್ಪತ್ತಿಗೆ ಅಡ್ಡಿ ಆಗುವುದಕ್ಕೆ ಆಗುವುದರ ಮೂಲಕ ಮೋಹನುಂಟು ಮಾಡುತ್ತವೆ. ಈ ಇಚ್ಛಾದ್ವೇಷ ವಶೀಕೃತ ಚಿತ್ತಸ್ಯ ಯಥಾಭೂತಾರ್ಥ ವಿಷಯ ಜ್ಞಾನಂ ಉತ್ಪದ್ಯತೆ ಬಹಿರಪಿ. ಯಾರು ಇಚ್ಛಾದ್ವೇಷಕ್ಕೆ ವಶರಾದ ಚಿತ್ತವುಳ್ಳವರಾಗಿರುತ್ತಾರೋ, ಯಾರ ಚಿತ್ತವು ಇಚ್ಛಾದ್ವೇಷಕ್ಕೆ ವಶವಾಗ್ಬಿಟ್ಟಿದೆಯೋ, ರಾಗದ್ವೇಷಕ್ಕೆ ಪಕ್ಕಾಗ್ಬಿಟ್ಟಿದ್ದಾರೆ. ಬರೀ ರಾಗದ್ವೇಷ ತುಂಬ ತುಳುಕಾಡ್ತಾ ಇದೆ ಅವರಲ್ಲಿ. ರಾಗದ್ವೇಷ ತುಂಬ ತುಳುಕಾಡ್ತಾ ಇದ್ರೆ ಅವರಿಗೆ ಹೊರಗಡೆಯಲ್ಲೂ ಬಹಿರಪಿ, ಹೊರಗಡೆಯಲ್ಲೂ ವಸ್ತು ಇದ್ದದ್ದಿದ್ದಾಗೆ ಅದರ ಜ್ಞಾನ ಉಂಟಾಗುವುದಿಲ್ಲ ಅಂತ ಇದ್ದಾರೆ. ವ್ಯಕ್ತಿಯನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ, ಪರಮಾರ್ಥ ತಿಳ್ಕೊಳ್ಳೋಲ್ಲ ಅಂದಿರ್ಲಿ, ಲೌಕಿಕ ವ್ಯಕ್ತಿಯನ್ನ, ಲೌಕಿಕ ಪದಾರ್ಥವನ್ನ, ಲೌಕಿಕ ವಿಚಾರವನ್ನು ಏನಾದ್ರು ವಿಷಯ ತಪ್ಪಾಗಿ ತಗೊಳ್ತಾರೆ. ಹೋಗ ನಾನು ಬರ್ತೀನಿ ಹೇಳೋ ಹೋಗ್ಬಿಟ್ಟು ಬರಲ್ವಂತ ಹೋಗಿ ಹೇಳ್ಬಿಡ್ತಾರೆ. ಕೇಶಣ್ಣ ಹೇಳ್ಕಳಿಸ್ದ ಆ ಮಠದ ಹುಡುಗರಿಗೆ, ಪುಟ್ಟಣ್ಣ ಕೇಶಣ್ಣ ಕಾಯ್ತಾ ಇದ್ದ, ಈಗ ಬಂದು ಹೇಳೋ ಕೈಕಾಲಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳು ಅಂತ ಅಂದ. ಹೋಗ್ಬಿಟ್ಟು ಬರಲ್ಲ ಅಂತೀನಿ, ಹೋಗ್ಬೇಕಂತೀನಿ ಅಂತ ಕರೆಕ್ಟ್ ಬಿಟ್ಟಾಗೆ ಹೋಗಿ ನೋಡ್ತಾನೆ, ಇಲ್ಲೇ ಹೋಗ್ಬಿಟ್ಟಿದ್ದಾನೆ. ಏನು ಅಂದ್ರೆ ನೀವು ಬರಲ್ಲ ಅಂತ ಹೇಳಿದ್ರು, ನಾನೇ ಬರಲ್ಲ ಅಂತ ಹೇಳಿದ್ದೀನಿ. ಎಷ್ಟು ಉಲ್ಟಾ ಅರ್ಥ ಮಾಡ್ಕೊಂತಾರೆ ಅಂದ್ರೆ, ಆ ರಾಗದ್ವೇಷಕ್ಕೆ ಸಿಕ್ಕಾಕೊಂಡಂತಹ ಮನಸ್ಸಿನ ಜನರ ಸ್ವಭಾವ ಅದು ಇದ್ದದ್ದಿದ್ದಾಗಿರುವಂತಹ ವಿಷಯವನ್ನ ಆತ್ಮ ವಿಷಯ ಇರಲಿ, ವ್ಯವಹಾರದಲ್ಲಿರ್ತಕ್ಕಂತಹ ವಿಚಾರವನ್ನು ಕೂಡ ಅವ್ರು ತಿಳ್ಕೊಳ್ಳೋರು. ಅದರಲ್ಲೂ ಎಲ್ಲಿ ತಪ್ಪಾಗೆ ಸರ್ವಾರ್ಥಾನ್ ವಿಪರೀತಾಂಶ ಬುದ್ಧಿ ಸಹ ಪಾಷ್ಟ ತಾಮಸಿ, ಯಾವ ವಿಷಯನೂ ಸಹ ತಿಳ್ಕೊಳ್ಳಲ್ಲ, ಬರೀ ತಪ್ಪಾಗಿ ತಿಳ್ಕೊಳ್ತಾರೆ. ಇರೋನು ಕೆಲಸ ಹೇಳಿದ್ರೆ ಅದು ವಿರುದ್ಧ ಮಾಡಿದ್ರು, ಕೆಲಸ ತಪ್ಪು ತಿಳ್ಕೊಳ್ತಾರೆ, ವ್ಯಕ್ತಿ ತಪ್ಪು ತಿಳ್ಕೊಳ್ತಾರೆ, ಪದಾರ್ಥ ತಪ್ಪು ತಿಳ್ಕೊಳ್ತಾರೆ, ಕ್ರಿಯೆಯನ್ನು ತಪ್ಪು ತಿಳ್ಕೊಳ್ತಾರೆ, ಎಲ್ಲವನ್ನೂ ತಪ್ಪು ತಿಳ್ಕೊಳ್ತಾರೆ. ಹೊರಗಡೆಯಲ್ಲಿಯೂ ಅವ್ರಿಗೆ ಸರಿಯಾದ ಜ್ಞಾನ ಉಂಟಾಗಲ್ಲ ಅಂದ್ಮೇಲೆ ಇನ್ನು ಆತ್ಮವಿಷಯವಾದ ಜ್ಞಾನ ಉಂಟಾಗಲ್ಲ ಅಂತ ಹೇಳ್ಬೇಕಂತ. ಅತ್ಯಂತ ಸೂಕ್ಷ್ಮವಾದ ಆತ್ಮವಿಷಯದ ಹಿಂಗೆ ಜ್ಞಾನ ಆಗುತ್ತೆ ಅವರಿಗೆ. ಹೊರಗಡೆಯಲ್ಲಿಯೇ ಜ್ಞಾನವೇ ಸರಿಯಾಗಲ್ಲ ರಾಗದ್ವೇಷಕ್ಕೆ ಪಕ್ಕಾದವರಿಗೆ. ಕಿಮು ವಕ್ತವ್ಯ ತಾಭ್ಯಾಂ ಅವಿಷ್ಟ ಬುದ್ಧೇ ಸಮ್ಮೂಢಸ್ಯ ಪ್ರತ್ಯಗಾತ್ಮನಿ ಬಹು ಪ್ರತಿಬಂಧೆ ಜ್ಞಾನಂ ನೋತ್ಪದ್ಯತೆ. ಬಹಿರಪಿ ಜ್ಞಾನಂ ನೋತ್ಪದ್ಯತೆ. ಹೊರಗಡೆಯಲ್ಲಿಯೇ ಸರಿಯಾದ ಜ್ಞಾನ, ಯಥಾರ್ಥ ಜ್ಞಾನ ಆಗಲ್ಲ ಅಂದ್ಮೇಲೆ ಇನ್ನು ಇದ್ರ ಬಗ್ಗೆ ಹೇಳೋದೇನು ಹೇಳ್ತಾ ಇದ್ದಾರೆ. ಯಾವುದ್ರ ಬಗ್ಗೆ? ಆತ್ಮಜ್ಞಾನ, ಪ್ರತ್ಯೇಕಾತ್ಮ ವಿಷಯದಲ್ಲಿ ಬಹಳ ಪ್ರತಿಬಂಧವನ್ನ ಹೊಂದಿರತಕ್ಕದ್ದು. ಪ್ರತ್ಯೇಕಾತ್ಮ ಜ್ಞಾನಕ್ಕೆ ತುಂಬಾ ಅಡ್ಡಿ ಇದೆ. ಆ ರಾಗದ್ವೇಷಗಳಿಂದ ಹೊಕ್ಕಿರುವಂತಹ ಬುದ್ಧಿಯುಳ್ಳವರಿಗೆ ತಾಭ್ಯಾಮ ರಾಗದ್ವೇಷಾಭ್ಯಾಮ, ರಾಗದ್ವೇಷಗಳಿಂದ ಯಾರ ಬುದ್ಧಿ ಹೊಕ್ಕಬಿಟ್ಟಿದೆಯೋ, ಯಾರಿಗೂ ರಾಗದ್ವೇಷವು ತುಂಬಾ ತೂಕಾಡ್ತಾ ಇದೆಯೋ, ಆ ರಾಗದ್ವೇಷಗಳಿಂದ ಹೊಕ್ಕಿಕೊಂಡ ಬುದ್ಧಿ ಉಳ್ಳವರಾಗಿ ಸಮೂಢಸ್ಯ ಮೋಹಗೊಂಡವರಿಗೆ ಅನೇಕ ಪ್ರತಿಬಂಧವುಳ್ಳದ್ದಾದ ಪ್ರತ್ಯೇಕಾತ್ಮ ವಿಷಯದಲ್ಲಿ ಜ್ಞಾನ ಉಂಟಾಗಲ್ಲ ಅಂತ ಹೇಳ್ಬೇಕ. ಬೇರೆ ಹೊರಗಡೆ ವಿಷಯದಲ್ಲೇ ಜ್ಞಾನ ಉಂಟಾಗಲ್ಲ ಆದ್ಮೇಲೆ ಆತ್ಮಜ್ಞಾನ ಎಂತ ಉಂಟಾಗಲ್ಲ ಅಂತ ಹೇಳ್ಬೇಕಂತ. ಆತ್ಮಜ್ಞಾನ ಉಂಟಾಗಲ್ಲ ಅಂತ ಹೇಳಲೇಬೇಕಾಗಿಲ್ಲ. ಹೊರಗಡೆ ಲೌಕಿಕ ಪದಾರ್ಥಗಳನ್ನೇ ಜನರನ್ನೇ ತಪ್ಪಿಕೊಳ್ತಾರೆ ಅವರು. ಆ ರಾಗದ್ವೇಷಗಳು ಅವನ ಅಂತವನೇ ಅಂತ ಬೈತಾ ಇರ್ತಾರೆ. ಯಾವತ್ತೋ ಕುಮಾರ ಹೊಡೆದು ಬಿದ್ದು ಇವತ್ತು ಕುಮಾರ ಹೊಡೆದ ಬಿದ್ದೆ ಅಂತ ಬಿಟ್ಟು ಹೋದೆ ಅಂತ. ಕುಮಾರ ಬಿಟ್ಟೋಗಿ ತಿಂಗಳಾಗ್ತಾ ಬಂತು, ಹೋಗಿದ್ದಕ್ಕೆ ಒಂದು ನೆಪ ಹೇಳ್ಬೇಕಲ್ಲ. ಕುಮಾರ ಹೊಡಿತಾ ಇದ್ದ, ಅದಕ್ಕೆ ಬಿಟ್ಟು ಹೋದೆ, ಆ ಗಂಟೆ ಬಿಡುತ್ತೆ, ನಾನು ಒಬ್ಬನೇ ಹೊಡಿತಾ ಇದ್ದ ಬಿಟ್ಟು ಹೋದೆ ಅಂತ. ಇವಾಗ ಪ್ರತಿಬಂಧ ಉಳ್ಳದ್ದಾದ ಪ್ರತ್ಯೇಕಾತ್ಮ ವಿಷಯದಲ್ಲಿ ಅದರಿಂದ ತೇನ ಇಚ್ಛಾದ್ವೇಷ ಮುಚ್ಚೇನ ಅಂಗಮೋಹೇನ ಭಾರತ ಕಾಮ್ಯಜ ಭೂತಾನಿ ಸಂಮೋಹಿತಾನಿ ಸಂತಿ ಸಮೋಹಂ ಸಮೂಢತಾಂ ಸರ್ಗೇ ಜನ್ಮನಿ. ಆದ್ದರಿಂದ ಈ ಅರ್ಜುನನೇ ಇಚ್ಛಾದ್ವೇಷದಿಂದ ಎದ್ದುಕೊಂಡಂತಹ ದ್ವಂದ್ವ ನಿಮಿತ್ತವಾದ ಮೋಹದಿಂದ ಎಲ್ಲಾ ಭೂತಗಳು ಮೋಹಗೊಂಡದ್ದಾಗಿ ಇವೆ, ಸಮೂಢತ್ವವನ್ನು ಪಡ್ಕೊಂಡಿದೆ. ಪ್ರತಿಯೊಂದು ಹುಟ್ಟಿನಲ್ಲೂ
ಇಚ್ಛಾದ್ವೇಷವೇ ರಾಗದ್ವೇಷ. ರಾಗದ್ವೇಷ ಮುಂದೆ ಹೇಳಲ್ಲ, ಇಲ್ಲಿ ಇಚ್ಛಾದ್ವೇಷ ಅಂತ ಹೇಳ. ಶಬ್ದ ಭೇದವೇ ಹೊರತು ಅದೇ ಅರ್ಥ. ರಾಗದ್ವೇಷದಿಂದ ಕೂಡಿಕೊಂಡವಳಾಗಿ ಎಲ್ಲಾ ಜನ್ಮದಲ್ಲೂ ಹುಡ್ತಾರೆ, ರಾಗದ್ವೇಷಾತ್ಮಕರಾಗಿಯೇ ಇರ್ತಾರೆ, ರಾಗದ್ವೇಷದಲ್ಲೇ ಸಾಯ್ತಾರೆ. ರಾಗದ್ವೇಷ ಇಟ್ಕೊಂಡ್ರೆ ಸಾಯ್ತಾರೆ, ರಾಗದ್ವೇಷದಲ್ಲೇ ಬದುಕಿರ್ತಾರೆ, ರಾಗದ್ವೇಷದಲ್ಲೇ ಹುಟ್ಟಿರ್ತಾರೆ. ಜೀವನ ಪೂರ್ತಿ ರಾಗದ್ವೇಷಮಯ, ಇಚ್ಛಾದ್ವೇಷಮಯ. ಎಲ್ಲಾ ಭೂತಗಳಿಗೂ ಇದಿದೆ. ಇದು ಅವರು ಇವರು ಅಂತ ಬಿಟ್ಟಿಲ್ಲ. ಕೆಲವು ಜನ ಜಾಸ್ತಿ ಕಮ್ಮಿ ಹೊರತು ರೇಷಿಯೋ ಹೆಚ್ಚು ಕಮ್ಮಿ ಇರುತ್ತೆ ಹೊರತು ರಾಗದ್ವೇಷ ಇಲ್ಲದವರು, ಇಚ್ಛಾದ್ವೇಷ ಇಲ್ಲದೆ ಇದ್ದವರು ಯಾರೂ ಇಲ್ಲ. ಎಲ್ಲರೂ ಪಕ್ಕಾ ಬಿಟ್ಟಿದ್ದಾರೆ. ಈ ರಾಗದ್ವೇಷಕ್ಕೆ ಪಕ್ಕ ಆದವರಿಗೆ ಆತ್ಮಜ್ಞಾನ ಹೇಗೆ ಹೋಗುತ್ತೆ? ರಾಗದ್ವೇಷದಿಂದ ವಿಲುಲಿ ತುಂಬುವ ಸಲಿಲಂ ಅಂತ ಗಲಬರಿಸ್ತಾ ಇರುವ ನೀರು ಹೇಗೆ ಪ್ರತಿಬಿಂಬ ಕಾಣಲ್ವೋ, ರಾಗದ್ವೇಷದಿಂದ ವಿಕ್ಷೇಪಗೊಂಡ ಮನಸ್ಸುಗಳಾದಂತಹ ಸಾಧಕರಿಗೆ ಪರಮಾರ್ಥ ಜ್ಞಾನ ಉಂಟಾಗುವುದಿಲ್ಲ. ಅತ್ಯಂತ ಸಮಾಧಾನ ಸಾತ್ವಿಕವಾಗಿದ್ದವರಿಗೆ ಆತ್ಮಜ್ಞಾನ ಆದ್ರೂ ಆಗ್ಬಿಡ್ಬೋದು. ಅತ್ಯಂತ ಚಂಚಲಿತವಾದ ರಾಗದ್ವೇಷದಿಂದ ಹೊಯ್ದಾಡುತ್ತಿರುವ ಮನಸ್ಸುಳ್ಳವರಿಗೆ ಆತ್ಮಜ್ಞಾನ ಹೇಗಾಗುತ್ತೆ? ಉತ್ಪತ್ತಿ ಕಾಲೇ ಚೇತದು ಸರ್ಗೇಯಾಂತಿ ಪರಕ್ಕೆ ಸರ್ಗೇನ ಜನ್ಮದಿಂದ ಉತ್ಪತ್ತಿ ಕಾಲದಲ್ಲಿಯೇ ರಾಗದ್ವೇಷ ಇಚ್ಛಾದ್ವೇಷ ಅವರು ಕೌಕೊಂಡಿರುತ್ತೆ. ಯಾಂತಿ ಗಚ್ಚಂತಿ ಹೇ ಪರಂತಪ. ಅವ್ರು ಹೊಂದಿರ್ತಾರೆ, ಸೇರಿರ್ತಾರೆ. ಇಲ್ಲಿ ಪರಂತಪನಾದ ಅರ್ಜುನನೇ ಇಚ್ಛಾದ್ವೇಷ ಎಲ್ಲರೂ ಹಡ್ಕೊಂಡ್ಬಿಡ್ತಾರೆ. ಏನಾದ್ರು ದುಡ್ಡು ಹಾಕೊಂಡ್ರು ದಪ್ಪ ಎಲ್ಲ ಬಿಡಿಸಕ್ಕಾಗಲ್ಲ. ಆ ಸಾಲ ಸೋಲ ಸಿಕ್ಕಾಕೊಂಡ್ಬಿಟ್ಟಿರುತ್ತೋ, ಅಯ್ಯೋ ಅವಮಾನ ಬೇರೆ, ಬಯಸ್ಕೋದ್ ಬೇರೆ, ನಿದ್ದೆ ಬರಲ್ಲ, ಊಟ ಸೇರಲ್ಲ. ಈಗ ಕಬಳೆ ವಯ್ಯಾರ ನಿಮ್ಮ ಅಪ್ಪನ ಎಲ್ಲ ಕಷ್ಟ, ಅನಾರೋಗ್ಯ ಕಷ್ಟ. ಅಯ್ಯೋ ಅನಾರೋಗ್ಯ ಆಯ್ತು, ಕ್ಯಾನ್ಸರ್ ಆಯ್ತು, ಇನ್ನೊಂದಾಯ್ತು, ಪಗೀತಿ ಬೇಡ. ಹಾಲಿ ಸಂಮೂಢತಾಂಗ್ ಹಗ್ಗೆ ಜನ್ಮನಿ ಉತ್ಪತ್ತಿಗಾದೆ ಯಾಂತ್ರಿ ಹೇ ಪರ ಮೋಹವಶಾನ್ಯೇವ ಸರ್ವಭೂತಾನಿ ಜಾಯಮಾನಾನಿ ಜಾಯತೆ ತ್ರಿಕಾಯಃ. ಜಾಯಮಾನಾನಿ ಸರ್ವಭೂತಾನಿ ಧನ್ಯ. ಹುಟ್ಟುತ್ತಿರುವ ಎಲ್ಲಾ ಭೂತಗಳು ಮೋಹಕ್ಕೆ ವಶರಾಗಿಯೇ ಹೋಗ್ತಾ ಇದ್ದಾರೆ. ಕಂಡುಕೂಡಲೇ ಕೂಡ ಯಾರು ಬಿಡತ್ತೆ ಯೂದನ ಭ್ರಾಂತೆ. ಏತನ್ ಮಾಂಸ ವಸಾದಿ ವಿಕಾರಂ ಮನಸಿ ವಿಚಿಂತೆಯ ವಾರಂ ವಾರಂ ನಾರೀ ಸ್ಥಳಭರ ನಾಭಿನಿವೇಶಂ ದೃಷ್ಟ್ವಾ ಮಾಗಾಹ ಮೋಹಾವೇಶಂ. ಏತನ್ ಮಾಂಸ ವಸಾದಿ ವಿಕಾರಂ ಮನಸಿ ವಿಚಿಂತೆಯ ವಾರಂ ವಾರಂ. ಇದೇ ಅನ್ನರಸವೇ, ಇದೇ ಪಂಚಭೂತ ಇದೆ ಗಲೀಜು. ಆದ ಇಚ್ಛಾದ್ವೇಷ, ಈಗ ರಾಗದ್ವೇಷ ವಿಚಾರ ಮಾಡೋಕ್ಕೆ ಬಿಡಲ್ಲ, ವಿವೇಕಾಂಶ ಬಿಡಲ್ಲ. ವಿವೇಕಕ್ಕೆ ಅವಕಾಶ ಕೊಡದೇನಿಯೇ ಜಾಯಮಾನಾನಿ ಸರ್ವಭೂತಾನಿ ಮೋಹವಶಾನ್ಯವ ಜಾಯಂತೆ. ಹುಟ್ಟುತ್ತಿರೋ ಎಲ್ಲಾ ಭೂತಗಳು ಮೋಹಕ್ಕೆ ವಶರಾಗಿ, ಮೋಹಕ್ಕೆ ಪಕ್ಕಾಗಿ ರಾಗದ್ವೇಷ ಹಾಕೊಂಡೇ ಹೋಗ್ತಾ ಇದ್ದಾರೆ. ರಾಗದ್ವೇಷಾತ್ಮಕವಾದ ಜೀವನ, ರಾಗದ್ವೇಷದಲ್ಲೇ ಮುಳುಗಿರ್ತಾರೆ. ಅದೇ ಜೀವನ, ಅದೇ ಬದುಕು, ಅದರಲ್ಲೇ ಹೋಗ್ತಾ ಇರ್ತಾರೆ. ಎಲ್ಲಿಂದ ತತ್ವಜ್ಞಾನ ಆಗುತ್ತೆ? ಹೊಡೆದಾಡ್ತಾ ಇರ್ತದೆ ಮನಸ್ಸು, ಪಟಪಟ ಹೊಡೆದಾಡ್ತಾ ಇರ್ತದೆ. ಆ ಹೊಡೆದಾಡ್ತಾ ಇರೋ ಮನಸ್ಸಿಗೆ ಅತ್ಯಂತ ಸೂಕ್ಷ್ಮವಾದ ಆತ್ಮತತ್ವ ಗೊತ್ತಾಗತ್ತಾ? ಯೋಗಿಯೇ ಚಿಪ್ಪಲಾಗಿ ಹೊಡಿತಾನೆ, ಯೋಗಿಯೇ ಗೊತ್ತಾಗಲ್ಲ ಅಂತ ಅಂತಾನೆ. ಈ ವಿಷಯಾಸಕ್ತರು, ಭೋಗಾಸಕ್ತರಿಗೆ ಭಗವಂತ ಗೊತ್ತಾಗ್ಬಿಡ್ತಾನೆ ಅಂದ್ರೆ ಮೇರು ಪ್ರವೇಶ ಸಾಗರೆ, ಇಂಜ ಪ್ರವೇಶ ಸಾಗರೆ. ಇತೇವ ಮತಃ ತೇನ ದ್ವಂದ್ವಮೋಹೇನ ಪ್ರತಿಬದ್ಧ ಪ್ರಜ್ಞಾನಾನಿ ಸರ್ವಭೂತಾನಿ ಸಮ್ಮೋಹಿತಾನಿ ಮಾಂ ಆತ್ಮಭೂತಂ ನ ಜಾನಂತಿ. ಯಾವ ಕಾರಣದಿಂದ ಈ ರೀತಿ ಇದೆಯೋ ಆದ್ದರಿಂದ ದ್ವಂದ್ವ ಮೋಹಕ್ಕೆ ಸಿಕ್ಕಾಕೊಂಡು, ಇದೇ ದ್ವಂದ್ವ ಮೋಹ ಅಂದ್ರೆ ದ್ವಂದ್ವ ನಿಮಿತ್ತವಾದ ಮೋಹವೇ ದ್ವಂದ್ವ ಮೋಹ. ರಾಗದ್ವೇಷ ಹರ್ಷ ಶೋಕ ಮೋಹ ಅಂತ ಈ ಮೋಹಕ್ಕೆ ಸಿಕ್ಕಾಕೊಂಡು ಪ್ರತಿಬದ್ಧ ಪ್ರಜ್ಞಾ, ಎಲ್ಲರ ವಿವೇಕವು ತಲೆ ಹೇಳ್ತಿದೆ. ಪ್ರಜ್ಞಾನ ಕಷ್ಟಕ್ಕೂ ಅಷ್ಟಿಕೊಳ್ತಾಳೆ, ಏನ್ ತಿಳ್ಕೊಳ್ತು ಬಿಡಲ್ಲ. ಏನ್ ವಿಚಾರ ಮಾಡ್ತಿರ್ಬೋದು, ಒಂದು ತೋಚೋದೇ ಇಲ್ಲ. ಕೆಲಸ ಏನಾಗ್ಬಿಟ್ಟು ಅತಿಯಾದಂತ ಹೊರಟ ಬಿದ್ದುಬಿಟ್ರೆ ಏನು ತೋಚೋದಿಲ್ಲ, ಒಂದು ಹೊರಿಯೋದೇ ಇಲ್ಲ. ಏನ್ ಮಾಡ್ಬೇಕು ಅಂದ್ರೆ ತೋಚಲ್ಲ.
ಯಾರು ಮಾತಾಡ್ತದೆ ಕೇಳಿಸೋದೇ ಇಲ್ಲ. ನಾನು ಆಮೇಲೆ ಏನು ಇಷ್ಟೊಂದು ಮಾತಾಡ ಎಲ್ಲ ಅಯ್ಯೋ ಮೆಂಟಲ್ ಶಾಕ್ ಆಗ್ಬಿಟ್ಟು ಕಷ್ಟ ಇದೆಯಲ್ಲ, ಬಹಳ ಕಷ್ಟ ನಿಜವಾಗೂ. ಪಾಪ ನೋಡಕ್ಕಾಗಲ್ಲ ಮುಖಾನ ಎದ್ದು ಬಿಡಿಸೋಗ್ಬಿಟ್ಟಿದೆ. ಏನು ಮಾಡಕ್ಕೆ ಅಪರಿಹಾರ್ಯ ಎಂಥದ್ದು ಆ ಕಷ್ಟ ಮನುಷ್ಯನಿಗೆ. ಆಪಸ್ ಸಿಕ್ಕಾಕೊಂಡ್ಬಿಟ್ಟ ಅಂದ್ರೆ ಪರಮೇಶ್ವರ ಕಾಪಾಡ್ಬೇಕು ಹೊರತು ಯಾರಿಗೂ ಎತ್ತಕ್ಕಾಗಲ್ಲ. ದ್ವಂದ್ವ ನಿಮಿತ್ತವಾದ ಮೋಹದಿಂದ ಪ್ರತಿಬದ್ಧ ತಡೆಹಿಡಿಯಲ್ಪಟ್ಟ ಪ್ರಜ್ಞಾನವುಳ್ಳವರಾಗಿ ಎಲ್ಲಾ ಭೂತಗಳು ಮೋಹಗೊಂಡವರಾಗಿದ್ದಾರೆ ಅರ್ಜುನ. ಮಾಂ ಆತ್ಮಭೂತನ್ನ ಜಾನಂತಿ. ಮೂರ್ಖದಲ್ಲಿ ಹೇಳ್ಕೊಳ್ತೀನಿ, ಏನ್ ಹೇಳೋಣ, ಆತ್ಮನಾಗಿದ್ದೀನಿ, ಅತ್ಯಂತ ಪ್ರೇಮ ಸ್ವರೂಪನಾಗಿ ಆನಂದ ಸ್ವರೂಪನಾಗಿ ಆತ್ಮನಾಗಿದ್ದು ಕೂಡ ನನ್ನ ಅರಿಯಲ್ಲ ಕಣೋ, ನಾನು ತಿಳ್ಕೊಳ್ಳೋದಿಲ್ಲ. ಹೊರಡೆ ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಮಾಡ್ತಾರೆ. ಮಾಡಬಾರ್ದಲ್ಲ ಮಾಡಿ, ಆಡಬಾರ್ದಲ್ಲ ಆಡಿಸ್ಕೊಂಡು ಪೇಚಾಟ. ಜೀವನದಲ್ಲಿ ಪೇಚಾಟ ಅಂದ್ರೆ ಕಷ್ಟ. ಅಂದ್ರೆ ನಿಜವಾಗ್ಲೇ ಒಂದು ಸಿಕ್ಕಾಕೊಳ್ಳೋರು ಒಂದ್ಸಲ ಸಿಕ್ಕಾಕೊಂಡ್ಬಿಟ್ಮೇಲೆ ಹೊರಗೆ ಬರೋಕೆ ಆಗಲ್ಲ. ಬಹಳ ಹುಷಾರಾಗಿರ್ಬೇಕು. ಯಾವ್ದೇ ಕೈ ಹಾಕ್ಬೇಕಾದ್ರೋ ನೆನ್ನೆ ಕೇಳಿದ್ರು, ಏನ್ ಮಾಡಿ ಬಿಟ್ಬೇಡ ಬಿಡ್ಬೇಡ ಅಂತೆ. ಅದು ಜಮೀನು ಮೂರೇ, ಅಯ್ಯೋ ಬಿಟ್ಬೇಡ, ಏನು ಬೇಡ, ಆರಾಮಾಗಿರೋ ಎಂತ ಬೇಡ. ಅತಏವ ಆತ್ಮಭಾವೇನ ಮಾಂನ ಭಜಂತೆ. ಆದ್ದರಿಂದಲೇ ಆತ್ಮಭಾವದಿಂದ ಆತ್ಮಭಾವೇನ ಮಾಂನ ಭಜಂತೆ. ಈ ಕಾರಣದಿಂದಲೇ ಆತ್ಮಭಾವದಿಂದ ವಾಸುದೇವ ಭಗವಂತನು ನನ್ನ ಆತ್ಮನಾಗಿದ್ದಾನೆ, ನನ್ನ ಸ್ವರೂಪವಾಗಿದ್ದಾನೆ ಅಂತ ಹೇಳಿ ಯಾರು ಭಜಿಸ್ತಾ ಇಲ್ಲ, ಸೇವಿಸ್ತಾ ಇಲ್ಲ, ಯಾರು ತಿಳ್ಕೊತಿಲ್ಲ, ಯಾರು ಆ ಕಡೆ ಹೋಗ್ತಾರೆ. ಎಲ್ಲರೂ ಆ ಪರಾಂಚಿಖಾನಿ ವಿತರಣ ಸ್ವಯಂಭೂ, ಆ ಪರಮಾತ್ಮ ಇಂದಿನ ಹೊರಮುಖ ಹೊರದು ಹೊರಮುಖವಾಗಿ ಹೋಗಿ 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 ಪ್ರಪಂಚಗಳಿಗೆ ಹೋಗ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ದಾರೆ. ಆತ್ಮರೂಪದಿಂದ ಯಾರು ಭಗವಂತನ ಭಜಿಸೋದಿಲ್ವಂತೆ, ಅನಾತ್ಮವನ್ನು ಭಜಿಸ್ತಾರಂತೆ. ಲಿಂಗಕ್ಕೆ ನೀರು ಹೊಯ್ತೀನಿ, ಮೂರ್ತಿಗೆ ನೀರು ಹೊಯ್ತೀನಿ, ಅದಕ್ಕೆ ಇದು ಮಾಡ್ತೀನಿ, ಹೋಮ ಮಾಡ್ತೀನಿ, ಇಲ್ಲ ನೈವೇದ್ಯ ಮಾಡ್ತೀನಿ, ಅಲಂಕಾರ ಮಾಡ್ತೀನಿ, ಏನ್ ಮಾಡಿದ್ರು ಇಷ್ಟ. ಬರೀ ಶೋಕಿ, ತೋರ್ಗಾಣಿಕೆ, ಇನ್ನೊಬ್ರು ತೋರ್ಸೋದು. ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲರೂ ಕರೆಯುತ್ತೆ, ಬರ್ರಿ ನೋಡಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಎಲ್ಲ ನೋಡ್ಬಿಟ್ಟು ಅಲಂಕಾರ ಅಂತ. ಜನರಿಗೆ ಅಲಂಕಾರ ಹೊರತು ಭಗವಂತನಿಗೆಲ್ಲ ಅಲಂಕಾರ. ಕೇ ಪುನಃ ಅನೇನ ದ್ವಂದ್ವ ಮೋಹೇನ ನಿರ್ಮುಕ್ತಾ ಸಂತಹ ತ್ವಾಂ ವಿದಿತ್ವಾ ಯಥಾಶಾಸ್ತ್ರಂ ಆತ್ಮಭಾವೇನ ಭಜಂತೆ ಇತ್ಯಪೇಕ್ಷಿತಂ ಅರ್ಥಂ ದರ್ಶಯಿತುಂ ಉಚ್ಯತೆ. ಯಾರು ಹಾಗಾದ್ರೆ ದ್ವಂದ್ವ ಮೋಹದಿಂದ ಬಿಡುಗಡೆ ಹೊಂದಿದವರಾಗಿ ನಿನ್ನನ್ನ ಶಾಸ್ತ್ರದ ಹೇಳ ಹಾಗೆ ತಿಳ್ಕೊಂಡೆ. ಶಾಸ್ತ್ರದ ಹೇಗೆ ಹೇಳಿದೆ ಭಗವಂತನನ್ನ? ನಸತ್ತನ್ನ ಸದುಚ್ಯತೆ ಅಹಮಾತ್ಮ ಗುಡಾಕೇಶ ಸರ್ವಭೂತಾ ಹೇ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತೇನ ಚ ಅಂತ ಯಾವ ರೀತಿ ಶಾಸ್ತ್ರದಲ್ಲಿ ಪರಮಾತ್ಮ ತತ್ವವನ್ನು ವರ್ಣನೆ ಮಾಡಿದೆಯೋ ಆ ರೀತಿಯಾಗಿ ಆತ್ಮಭಾವದಿಂದ ತಮ್ಮ ಸ್ವರೂಪ ತಾನೇ ಆಗಿದ್ದೀನಿ ಅದು ಎಂಬುದಾಗಿ ಕಂಡುಕೊಂಡು ಯಾರಪ್ಪ ಭಜಿಸೋರು, ಹಾಗೆ ಭಜಿಸೋರು ಯಾರಾಗಿದ್ದಾರೆ ಅಂತ ಕೇಳಿದಕ್ಕೆ ಇದು ಅಪೇಕ್ಷಿತವಾದ ಅರ್ಥ, ಅಂದ್ರೆ ಬೇಸಿದ್ದಾದ ಅರ್ಥ. ಇದಕ್ಕೆ ಉತ್ತರ ತೋರಿಸ್ತೀನಿ ಅಂತ ಹೇಳಿ ಪರಮಾತ್ಮ ಮುಂದಿನ ಶ್ಲೋಕ ನಡೆಸ್ತಾ ಇದ್ದಾನೆ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ಹೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತೋ. येषां तु अन्तगतं पापं जनानां पुण्यकर्मणां ते द्वन्द्वमोह निर्मुक्ताः ಭಜಂತೆ ಮಾಂ ದೃಢವ್ರತಾಃ. ತೊಂತು ಅಂತ ಕೇಳಿದಿರ? ತೊಂತು ಅಂತ ಇದರಲ್ಲಿ ಕೆರೆಯಲ್ಲಿ ಇದಕ್ಕೆ ತೊಂತು ಅಂತ ಹೇಳ್ತಾರೆ, ಆ ನೀರು ಹೋಗೋ ಜಾಗಕ್ಕೆ. ಇದು ತೊಂತಲ್ಲ, ಇಲ್ಲಿ ಯಶಾಂತು ಅಂತಗತ.
ಯಾರಿಗಾದರೂ ಯಾವ ಮಹಾತ್ಮರಿಗಾದರೂ ಅಂತಗತವಾದ ಅಂತಗತ ಅಂದ್ರೆ ಹೃದಯಗತ ಮನಸ್ಸಿನಲ್ಲಿ ಹೊಕ್ಕಿರುವಂತಹ ಪಾಪ. ಯಾವುದು ಪಾಪ? ಇಚ್ಛಾದ್ವೇಷಗಳೇ, ರಾಗದ್ವೇಷಗಳೇ ಪಾಪ. ಇನ್ನೇನು ಪಾಪ ಅಲ್ಲ. ಸುಳ್ಳು ಹೇಳಿದ್ದು, ಹೊಡೆದಿದ್ದು, ಬಡ್ದಿದ್ದು, ತಿಂದಿದ್ದು, ಕಡ್ದಿದ್ದು ಅದೆಲ್ಲ ಹೊರಡೆ ಪಾಪ. ತನ್ನಿಮಿತ್ತ ಪಾಪದ ಫಲ ಇದೆಯಲ್ಲ, ರಾಗದ್ವೇಷ, ಶೋಕಮೋಹ, ವಿಷಾದ, ಇಚ್ಛಾದ್ವೇಷ, ಇದೆಲ್ಲ ಪಾಪದ ಇದು. ಈ ಅಂತರ್ಗತವಾದ ಪಾಪ ಪುಣ್ಯಕರ್ಮಿಗಳ ಯೇಷಾಂ ಪುಣ್ಯಕರ್ಮ ಅಂತ ಯಾವ ಪುಣ್ಯಾತ್ಮರಿಗೆ ಪುಣ್ಯಕರ್ಮವನ್ನು ಮಾಡಿದಂತಹ ಮಹಾತ್ಮರಿಗೆ ತಮ್ಮ ಒಳಗಿರ್ತಕ್ಕದ್ದಾದ ಪಾಪವು ಅಂತಗತ ಅಂತಪ್ರಾಯ ನಷ್ಟಪ್ರಾಯವಾಗಿದೆಯೋ, ಬಲಮಟ್ಟಿಗೆ ಹೊರಟು ಹೋಗ್ಬಿಟ್ಟಿದೆಯೋ ಅಂಥ ಜನರು ದ್ವಂದ್ವ ಮೋಹನ ನಿರ್ಮುಕ್ತರವರು, ದ್ವಂದ್ವ ನಿಮಿತ್ತವಾದ ಮೋಹದಿಂದ ಕಳ್ಸ್ಕೊಂಡವರು. ಎಲ್ಲೂ ಅವರು ಪ್ರಜ್ಞೆಯನ್ನ ಹಾಳು ಮಾಡ್ಕೊಳ್ಳೋದ ಕಳಿಸ್ಕೊಳ್ಳೋದ, ಪ್ರಜ್ಞಾವಂತರಾಗೇ ಇರ್ತಾರೆ. ಅವರು ದೃಢವಾದ ವ್ರತವನ್ನು ಇಟ್ಕೊಂಡು, ಗಟ್ಟಿಯಾದ ವ್ರತವನ್ನು ಇಟ್ಕೊಂಡು ನನ್ನನ್ನೇ ಭಜಿಸ್ತಾ ಇರ್ತಾರೆ. ಮಾಂ ಭಜಂತೆ ಇತ್ಯುಕ್ತೆ ಮಾಮೇವ ಭಜಂತೆ ಇತ್ಯರ್ಥಃ. ನಾನೇ ಬೇಕು ಅವರಿಗೆ. ಯಾಕೆ ಹೇಳೋ? ಆನಂದ ಸ್ವರೂಪ ಮನುಷ್ಯನಿಗೆ ಬೇಕಾಗಿದೆ ಹೇಳೋ ಆನಂದ. ಚಿಕ್ಕ ಮಕ್ಕಳಿಗೆ ಜೇನುತುಪ್ಪ ಬೇಕು. ಯಾಕೆ ಹೇಳೋ? ಜೇನುತುಪ್ಪ ಖುಷಿ, ಸಂತೋಷ. ಈ ಬಾಗಿಲ ಕೈ ತೋರಿಸುತ್ತೆ, ಬಾಯಿ ಮಾತು ಬರಲ್ಲ, ಅದು ಬಾಟ್ಲಿ ಕೈ ತೋರಿಸ ಕೊಡುತ್ತ ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟದೆ. ಹಾಗೆ ಮಹಾತ್ಮರು ಒಳಗಿರುವ ಆತ್ಮಸ್ವರೂಪದ ಆನಂದವನ್ನು ಕಂಡುಕೊಂಡವರಾಗಿರುತ್ತಾರಾದ್ದರಿಂದ ಅವರು ಇನ್ನು ಏನ್ ಮಾಡಿದ್ರು ಬಿಡದೇನೆ ಗಟ್ಟಿಯಾದ ವ್ರತವನ್ನು ಹಿಡ್ಕೊಂಡು ಪರ್ಮನೆಂಟ್ ಅಲ್ಲೇ ಇದ್ದಾರೆ. ದೃಢವ್ರತರಾಗಿ ಮಾಂ ಭಜಂತಿ, ಭಗವಂತರನ್ನೇ ಭಜಿಸ್ತಾ ಇರ್ತಾರೆ. ಬೇಕಾ? ಅದು ಬೇಕು ಅಷ್ಟೇ, ಅದೇ ಬೇಕಲ್ಲ. ಅದೇ ಬೇಕಾದ್ರೆ ಲೆಕ್ಕ ಏನ್ ಹೇಳ? ಎಲ್ಲ ಬಿಟ್ಟು ಅದಕ್ಕೆ ಕೂರ್ಬೇಕು, ಅದಿಲ್ಲೇ ಇಲ್ಲ. ಭಗವಂತ ಬೇಕು ಅನ್ಸಿದ್ಯಾ? ಇಲ್ಲಪ್ಪ. ಹುಡುಗಿ ಬೇಕು ಅಷ್ಟು ಬೇಗ ಅನ್ಸಿಲ್ಲ. ಹುಡುಗಿ ಬೇಕು ಅನ್ನೋಷ್ಟು ಮಟ್ಟಿಗೆ ಹುಡುಗಿಂತ ಕಡೆ ಭಗವಂತ, ಹುಡುಗಿ ಹೆಚ್ಚು ಭಗವಂತನಿಗೆ. ಎಂಥ ಪೆದ್ದತನ, ವಿವೇಕತನ ಅಂದ್ರೆ ಮೂರ್ಖತನದ ಪರಮಾವಧಿ ಇದು. ಭಗವಂತ ಬೇಡ, ಹುಡುಗಿ ಬೇಡ, ಏನು ಹುಚ್ಚೋ. ಅಂತೂ ಪುನಃ ಅಂತಗತಂ ಸಮಾಪ್ತ ಪ್ರಾಯಂ ಕ್ಷೀಣಂ ಪಾಪಂ ಜನಾನಾಂ ಪುಣ್ಯಕರ್ಮಣ ಪುಣ್ಯಂ ಕರ್ಮ ಸತ್ವಶುದ್ಧಿ ಕಾರಣಂ ವಿದ್ಯತೆ ಯೇಷಾಂ ತೇ ಪುಣ್ಯಕರ್ಮಾಣಃ ತೇಷಾಂ ಪುಣ್ಯಕರ್ಮಣಾಂ ಯೇಷಾಂ ತು ಯಾರಿಗಾದರೂ ಅಂದ್ರೆ ಯಾವ ಪುಣ್ಯಕರ್ಮಿಗಳಾಗಿರುವ ಭಕ್ತರಿಗೆ ಅಂತಗತ ಅಂದ್ರೆ ಸಮಾಪ್ತ ಪ್ರಾಯ, ಆಲ್ಮೋಸ್ಟ್ ಎಲ್ಲಾ ಪಾಪವು ಡಿಲೀಟ್ ಆಗ್ಬಿಟ್ಟಿದೆ, ನಾಶವಾಗ್ಬಿಟ್ಟಿದೆ, ಹೋಗ್ಬಿಟ್ಟಿದೆ. ಯಾವಾಗಲೂ ಅವ್ರ ಬುದ್ಧಿ ಕ್ರಿಸ್ಟಲ್ ಅಂತ ಪಳ 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 ಹೊಳಿತಾ ಇರುತ್ತೆ. ಕ್ರಿಸ್ಟಲ್ ನೋಡಿದ್ಯಾ? ಕ್ರಿಸ್ಟಲ್ ಅಂದ್ರೆ ವಜ್ರ ಹಾಗೆ ಫಳ 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 ಹೊಳಿತಾ ಇರುತ್ತೋ ಅವರ ಅಂತಃಕರಣ, ಅವರ ಮನಸ್ಸು ಚೈತನ್ಯಮಯ ಹೊಳಿತಾ ಇರುತ್ತೆ. ವಿವೇಕ ತುಂಬಾ ತುಂಬಿಕೊಂಡಿರ್ತಾರೆ, ತುಂಬಿ ಸುಳುಕಾಡ್ತಾ ಇರುತ್ತೆ. ಹಾಗಾಗಿ ಕ್ರಿಸ್ಟಲ್ ವಜ್ರ ಅಲ್ವಾ? ಇದು ಸ್ಫಟಿಕ ಕ್ರಿಸ್ಟಲ್ಲ. ಕ್ರಿಸ್ಟಲ್ ಒಂದು ಅದೊಂದು ಕಲ್ಲಪ್ಪ, ಅದು ಹೊಳಿತಾ ಇರತ್ತಪ್ಪ. ಹೊಳಿತಾ ಇರೋ ಕಲ್ಲು ವಜ್ರನೋ ಸ್ಫಟಿಕನೋ ಏನೋ ಸಂಬಡಿ ಬಡಿ ಏನೋ ಒಂದು ಬಡಿ ಅದು ಯಾವುದೋ ಒಂದು ಕಲ್ಲು ಹೇಗೆ ಫಳ ಫಳ ಹೊಳಿತಾ ಇರುತ್ತೋ ಆ ರೀತಿ ಯಾರ ಅಂತಃಕರಣ ಸತ್ವಗುಣದಿಂದ ತಲೆಗುಡ್ತಾ ಇರುತ್ತೋ, ಹೊಳಿತಾ ಇರುತ್ತೋ, ಸತ್ವಪ್ರಾಯವಾಗಿ ಬಹಳಮಟ್ಟಿಗೆ ಸತ್ವಗುಣವೇ ಯಾವಾಗ ತುಂಬಿ ತುಳುಕಾಡ್ತಾ ಇರುತ್ತೋ ಸ್ಫಟಿಕ ಅಂತ ಸತ್ವಶುದ್ಧಿಗೆ ಕಾರಣವಾಗಿರುವ ಪುಣ್ಯಕರ್ಮವು ಯಾರಲ್ಲಿ ಇರುತ್ತದೆಯೋ ಅವರೇ ಪುಣ್ಯಕರ್ಮಿಗಳು. ಅಂತಹ ಪುಣ್ಯಕರ್ಮಿಗಳಿಗೆ ಪಾಪ ಬಲಮಟ್ಟಿಗೆ, ಯಾಕೆ ಪುಣ್ಯಕರ್ಮ ಪಾಪಕರ್ಮ ಒಟ್ಟಿಗೆ ಎರಡು ಇರೋ ಕಾಲ, ಕತ್ತೆ ಬೆಳಕು ಹೇಗೆ ಒಟ್ಟಿಗೆ ಇರಲ್ವೋ, ಪಾಪವೂ ಇದೆ ಅಂದ್ರೆ ಪುಣ್ಯ ಇರಲ್ಲ, ಪುಣ್ಯ ಇದೆ ಅಂದ್ರೆ ಪಾಪ ಇರಲ್ಲ. ಪುಣ್ಯ ತುಂಬಾ ಜಾಸ್ತಿ ಮಾಡಿಕೊಂಡು ಭಗವದ್ಭಕ್ತಿಯಿಂದಲೂ ಅಂತರ್ಮುಖತೆಯಿಂದಲೂ ತತ್ವಚಿಂತನೆಯಿಂದಲೂ ಅಥವಾ ಉಪಾಸನೆ ಬೇರೆ ಬೇರೆ ತರಹದ್ದಾದ ಕರ್ಮಾನುಷ್ಠಾನ, ಜಪ ತಪ ಪೂಜೆ ಪುರಸ್ಕಾರ ಸ್ತೋತ್ರ ಪಾರಾಯಣ ಇದೆಯಲ್ಲ 108 ಮಾರ್ಗ, ಮತ್ತು ಮನಸ್ಸಿಟ್ಟು ಮಾಡುವಂತಹ ಎಲ್ಲಾ ಪುಣ್ಯಕರ್ಮಗಳು ಚಿತ್ತಶುದ್ಧಿಯನ್ನು ತಂದುಕೊಡುತ್ತೆ. ಚಿತ್ತಶುದ್ಧಿ ಆಗಿ ಸತ್ವಶುದ್ಧಿಗೆ ಕಾರಣವಾಗಿರೋ ಪುಣ್ಯಕರ್ಮವು ಯಾರಲ್ಲಿ ಚೆನ್ನಾಗಿ ಉಳ್ಕೊಂಡ್ಬಿಟ್ಟಿದೆಯೋ
ಉಳ್ಕೊಂಡ್ಬಿಟ್ಟಿದೆಯೋ, ಪಾಪವು ಅಂತಗತ ನಷ್ಟ ಸಮಾಪ್ತ ಪ್ರಾಯವಾಗಿರ್ತದೋ ಅಂತ ಪುಣ್ಯಕರ್ಮಿಗಳಿಗೆ ತೇ ದ್ವಂದ್ವ ಮೋಹ ನಿರ್ಮುಕ್ತಾ ನಸೋಕ್ತೇನ ದ್ವಂದ್ವ ಮೋಹೇನ ನಿರ್ಮುಕ್ತಾ ಭಜಂತೆ ಮಾಂ ಪರಮಾತ್ಮಾನಂ ದೃಢವ್ರತಾಃ. ಅವರು ದ್ವಂದ್ವ ಮೋಹದಿಂದ ಬಿಡುಗಡೆ ಹೊಂದಿದವರಾಗಿ, ಮೇಲೆ ಹೇಳಿದ್ದಾಗಿರುವ ದ್ವಂದ್ವ ಶೀತ ಉಷ್ಣ ಸುಖ ದುಃಖ ರಾಗ ದೇಶ ಹರ್ಷ ವಿಷಾದ ಇದೆಯಲ್ಲ, ಇವಾಗ ಬಂದಿದ್ದೇನೋ, ಇವಾಗ ಬಂದಿದ್ದು ದ್ವಂದ್ವ ಮೋಹ, ಇಚ್ಛಾದ್ವೇಷ. ಇಚ್ಛಾದ್ವೇಷ ಈ ರೀತಿಯಾದ ಇದೆಲ್ಲ ಎರಡೆರಡಾಗಿ ಬರುವಂತಹ ದ್ವಂದ್ವಗಳೇ ಪ್ರಸನ್ನ. ಈ ಪಾಪ ಪುಣ್ಯ ಸ್ವಂತ ಅನುಭವ ಅನ್ಕೋಬೇಕು, ಎಲ್ಲಿರುತ್ತೆ ಗುರುಗಳೇ ಅದು? ಅಲ್ಲ, ಅಂತಃಕರಣದಲ್ಲಿ ವಿಕ್ಷೇಪ ರಾಗದ್ವೇಷ ಇದೆ, ಪಾಪ ಇದೆ ಅಂತ ಅರ್ಥ. ಅಂತಃಕರಣ ಶಾಂತವಾಗಿದೆ, ತಿಳಿಯಾಗಿದೆ, ಏನು ಬೈಕಿ ಇಲ್ಲ ಅಂದ್ರೆ ಪುಣ್ಯವಂತರು ಅಂತ ಅರ್ಥ. ಅದು ಅನುಭವಿಸ್ತಾ ಇಲ್ಲ, ಗೊತ್ತಾಗಬೇಕು ಅಲ್ದೇ ಗೊತ್ತಾಗಲ್ಲ. ಹೌದು, ಪುಣ್ಯ ಪಾಪಕ್ಕೆ ಒಂದು ಆಕಾರ ಇಲ್ಲ, ಬಣ್ಣ ಇಲ್ಲ, ರೂಪ ಇಲ್ಲ. ಪುಣ್ಯ ಅದು ಕ್ರಿಯೆಯಿಂದ ಉತ್ಪತ್ತಿ ಆಗುವಂತಹ ಒಂದು ವಿಶೇಷ. ಪಾಪ ಕರ್ಮದಿಂದ ಪಾಪ ಉತ್ಪತ್ತಿ ಆಗುತ್ತೆ, ಪುಣ್ಯ ಕರ್ಮದಿಂದ ಪುಣ್ಯ ಉತ್ಪತ್ತಿ ಆಗುತ್ತೆ. ಅದರ ಫಲ ಗೊತ್ತಾಗುತ್ತೆ. ಮನಸ್ಸಿನಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸುಖ ಇದ್ರೆ ಪುಣ್ಯವಂತರು ಅಂತ ಅರ್ಥ. ಮನಸ್ಸು ಹೊಯ್ದಾಟ, ಚಂಚಲ್ಯ, ರಾಗದ್ವೇಷ, ಕೋಪತಾಪ, ಹರ್ಷ ವಿಷಾದ ಇವುಗಳು ತುಂಬ ತುಳುಕಾಡ್ತಿದ್ರೆ ಪಾಪ ಇದೆ ಅಂತ ಅರ್ಥ. ಅಂತಃಕರಣದ ಎರಡು ನನ್ನಲ್ಲಿ ಇರುತ್ತೆ ಅವಾಗ. ಹೌದು, ನಮ್ಮಲ್ಲಿ ನಾವು ಮಾಡಿ ನಮ್ಮಲ್ಲಿ ಇರುತ್ತೆ. ಒಂದೇ ಕಡೆ ಇರುತ್ತೆ, ಎರಡು ಕತ್ಲೆ ಒಳಗ್ತಿರೋದ ಬೇರೆ ಬೇರೆ ಒಟ್ಟಿಗೆ ಇರಲ್ಲ, ಒಂದಿದ್ದಾಗ ಇನ್ನೊಂದಿರಲ್ಲ. ಪುಣ್ಯಕರ್ಮದ ಫಲ ಆಗ್ತಿರ್ಬೇಕಾದ್ರೆ ಪಾಪಕರ್ಮ ಕೂತ್ಕೊಂಡಿರುತ್ತೆ. ಫಲ ಪ್ರಕಟ ಬೇರೆ ಬೇರೆ ಆಗುತ್ತೆ. ಹೌದು, ಅದನ್ನು ಪ್ರಕಟವಾದಾಗ ಅದರ ಕಾರ್ಯವನ್ನ ಮಾಡಿಯೇ ಮಾಡುತ್ತೆ. ಪುಣ್ಯಕರ್ಮದ ಕಾರ್ಯವಾದ ಸತ್ವಗುಣ, ಶಾಂತಿ, ಸಮಾಧಾನ ಮಾಡುತ್ತೆ. ಪಾಪಕರ್ಮದ ಫಲ ಉಂಟಾಯ್ತು ಕೂಡಲೇ ಇರುಸು ಮುರುಸು, ಕೋಪ, ತಳಮಳ, ತೊಳಾಟ, ಏನೋ ಮುಜುಗರ, ಹಿಂಸೆ, ಕೋಪ ಇದ ಬರ್ತಾನೆ ಇರುತ್ತೆ. ಆಸೆ, ಭಯ, ಏನೇನೋ ಆಗುತ್ತೆ. ಭಯವಾಗೋದು ಪಾಪದ ಫಲವೇ. ಭಯವಾಗೋದು, ಕೋಪ ಬರೋದು, ಆಸೆ ಬರೋದು, ತೊಳಾಟ ಆಗೋದು, ಮುಜುಗರ ಆಗೋದು, ಒಂದು ಇರುಸು ಮುರುಸು ಆಗೋದು, ಒಂದರ ಅಸಮಾಧಾನ ಎಲ್ಲ ಪಾಪದ ಫಲವೇ. ಪುಣ್ಯದ ಫಲ ಶಾಂತಿ, ಸಮಾಧಾನ, ಸಾತ್ವಿಕ, ನೆಮ್ಮದಿ. ಅದರಿಂದ ಮನಸ್ಸು ತಿಳಿ ಆಗುತ್ತೆ. ಸೂಕ್ಷ್ಮವಾದ ವಿಚಾರ ಹೇಳಿದ್ರೆ ಟಕ್ನ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಪುಣ್ಯ ಸಂಪಾದನೆ ಮಾಡಿದ್ರೆ ಪುಣ್ಯವಂತನಾಗಿ ಅಂತಃಕರಣ ಯಾವಾಗಲೂ ಶಾಂತವಾಗಿರುತ್ತೆ, ತಿಳಿಯಾಗಿರುತ್ತೆ, ಸಮಾಧಾನ ಆಗಿರುತ್ತೆ. ಅದು ತಮೋ ಗುಣದಿಂದಲೂ ಒಂದು ರೀತಿ ಏನು ತೋಚಲ್ವಲ್ಲ, ಅದ ಬೇರೆ ಇದು ಬೇರೆ. ತಮೋ ಗುಣದಿಂದ ಏನು ಮಂಕು ಅವಿವೇಕ, ಅದು ತಮೋ ಗುಣದ್ದು, ಅದು ಪಾಪ ಫಲವೇ. ಸಾತ್ವಿಕ ಗುಣದಿಂದ ಮಂಕು ಬರಲ್ಲ, ಅವಿವೇಕ ಬರಲ್ಲ. ಬಹಳ ಒಳ್ಳೆ ವಜ್ರದಂತೆ ಹೊಳಿತಾ ಇರುತ್ತೆ ಮನಸ್ಸು. ಪ್ರಕಾಶ ಸರ್ವದ್ವಾರೇಶು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ. ಗೀಚೆ ಬರ್ತಲ್ಲ, ಸರ್ವದ್ವಾರೇಶು ದೇಹೇ ಪ್ರಕಾಶ ಉಪಜಾಯತೆ, ಸತ್ವ ಉಂಟಾಯ್ತು ಅಂತ. ಜ್ಞಾನಂ ಯದಾ ತದಾ ವಿಜ್ಞಾನ ಯದಾ ವಿಜ್ಞಾತ ವಿವರ್ಧಂ ಸತ್ವಮಿತ್ಯುತ. ಅಲ್ಲಮ್ಮ ಹೇಳಿಮ್ಮ ಪೂರ್ತಿ. ಪ್ರವರ್ತಿಶ್ಚ ಪ್ರಮಾದೋ ಮೋಹೇವ ತಮಶ್ಚೇತಾನಿ ಜಾಯಂತೆ ವಿರುದ್ಧೇ ಕುರು ನಂದನ. 3 ಗುಣಕ್ಕೂ ಹೇಳಿದಾನೆ ಭಗವಂತ. ತಮೋಗುಣ ಹೆಚ್ಚಾದಾಗ ಏನಾಗುತ್ತೆ, ರಜೋಗುಣ ಹೆಚ್ಚಾದಾಗ ಏನಾಗುತ್ತೆ, ಸತ್ವಗುಣ ಹೆಚ್ಚಾದಾಗ ಏನಾಗುತ್ತೆ. ಸಾತ್ವಿಕತೆ ಬೆಳೆಸ್ಕೋಬೇಕು. ಸಾತ್ವಿಕತೆ ಆಹಾರದಿಂದಲೂ, ಪರಿಸರದಿಂದಲೂ, ನಮ್ಮ ನಡವಳಿಕೆಯಿಂದಲೂ, ಅನುಷ್ಠಾನದಿಂದಲೂ ಸತ್ವಗುಣ ಬೆಳೆಯುತ್ತೆ. ಒಳ್ಳೆ ಅನುಷ್ಠಾನ ಮಾಡಬೇಕು, ಒಳ್ಳೆ ನಡವಳಿಕೆ ಇಟ್ಕೋಬೇಕು, ಆಹಾರ ಒಳ್ಳೆ ಇರಬೇಕು, ಪರಿಸರ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ದುಷ್ಟರ ಸಹವಾಸ ಮಾಡಬಾರ್ದು. ಹೌದು ಹೌದು, ಚೆನ್ನಾಗಿ ಅನುಷ್ಠಾನ ಮಾಡ್ಬೇಕು. ಭಗವದ್ಭಕ್ತಿ ಚೆನ್ನಾಗಿ ಬೆಳೆಸ್ಬೇಕು. ದಿನ ಅರ್ಧ ಗಂಟೆ ಭಗವಂತನಿಗೆ ಅಳಬೇಕು. ಅರ್ಧ ಗಂಟೆನೂ ಅಳದೆ ಹೋದೆ ಭಗವಂತನಿಗಾಗಿ, ಆ ಭಗವಂತ ಒಳ್ಳೆಯಲ್ಲ. ಅಳಬೇಕು, ಪರಮೇಶ್ವರನ ಮುಂದೆ ಕೂತ್ಕೊಂಡು ಅಳಬೇಕು. ನೀನ್ ಯಾವಾಗ ತೋರಿಸ್ಕೊತೀಯ, ನಿನ್ನ ಯಾವಾಗ ನೀನ್ ನನ್ನವನಾಗ್ತೀಯ, ಯಾವಾಗ ನನಗೆ ನಿನ್ನಲ್ಲಿಯೇ ಮನಸ್ಸು ಹಂಗಾಗತ್ತೆ, ನನ್ನ ಅಜ್ಞಾನವನ್ನು ಯಾವಾಗ ಪರಿಹಾರ ಮಾಡ್ತೀಯಪ್ಪ ಅಂತ ಅವನ ಮುಂದೆ ಕಳ್ಕೊಂಡು ಅಳಬೇಕು.
ಆ ದ್ವಂದ್ವ ಮೋಹದಿಂದ ನಿರ್ಮುಕ್ತರಾಗಿ ಬಿಡುಗಡೆ ಹೊಂದಿದವರಾಗಿ ಪರಮಾತ್ಮನಾಗಿರೋ ನನ್ನನ್ನೇ ದೃಢವತ್ತಾಗಿ ಭಜಿಸ್ತಾ ಇರ್ತಾರೆ. ಹೇಗೆ ಭಜಿಸ್ತಾರೆ? ಏವಮೇವ ಪರಮಾರ್ಥ ತತ್ವಂ ನಾನ್ಯಥಾ ಇತ್ಯೇವಂ ಸರ್ವಪರಿತ್ಯಾಗ ವ್ರತೇನ ನಿಶ್ಚಿತ ವಿಜ್ಞಾನ ದೃಢವ್ರತಾಃ ಉಚ್ಯಂತೆ. ದೃಢವ್ರತರು ಅನ್ನೋಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಯಾರು ದೃಢವ್ರತರು, ಹೇಗಿರೋರು ದೃಢವ್ರತರು ಅಂದ್ರೆ, ಹೀಗೆ ಇರ್ತಕ್ಕದ್ದು ಪರಮಾರ್ಥತ್ವ, ಬೇರೆ ರೀತಿ ಅಲ್ಲ ಅಂತ ಗಟ್ಟಿಯಾಗಿ ನಿಷ್ಕೊಂಡವರು ದೃಢವ್ರತರು. ಶಾಸ್ತ್ರ ಹೇಳಿದ ಹಾಗೇನೆ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂಶ ಮನುಸ್ಮರೇದ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಇದೇ ಪರಮಾತ್ಮನ ವರ್ಣನೆ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ಯ ಪ್ರಸತಾ ಪುರಾಣಿ. ಈ ರೀತಿಯಾಗಿಯೇ ಭಗವಂತನಿರೋ ಸತ್ಯಜ್ಞಾನಾನಂತನಾಗಿ ಸಚ್ಚಿದಾನಂದ ಸ್ವರೂಪನಾಗಿಯೇ ಪರಮಾತ್ಮ ಇದ್ದಾನೆ, ನನ್ನ ಆತ್ಮನಾಗಿದ್ದಾನೆ ಅಂತ ಹೇಳಿ ಪರಮಾರ್ಥತ್ವವನ್ನ ಶಾಸ್ತ್ರದಿಂದ ಗುರುವಾಕ್ಯದಿಂದಲೂ ಕೇಳಿಸ್ಕೊಂಡು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಗಟ್ಟಿಯಾಗಿ ನಿಶ್ಚಯ ಮಾಡಿಕೊಂಡು ಅದರಲ್ಲಿ ಸರ್ವ ಪರಿತ್ಯಾಗ, ಸರ್ವಸಂಗ ಪರಿತ್ಯಾಗ ಆಗದ. ಸರ್ವ ಪರಿತ್ಯಾಗ ಬರ್ತಾನೆ ಏನ? ಸನ್ಯಾಸಿ ಆಗೋದು. ಅವನೇ ಬೇಕು ಅಂದ್ರೆ ಎಲ್ಲವನ್ನೂ ಬಿಡ್ಬೇಕು. ಈಗ ಹುಡುಗಿ ನಾನೇ ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಾರಂತೆ. ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೆ ನಾನು ಬರಲ್ಲ ಅನ್ನತ್ತೆ. ಅಪ್ಪ ಅಮ್ಮನೂ ಬಿಡ್ತಾನೆ, ಅಣ್ಣತಮ್ಮನೂ ಬಿಡ್ತಾನೆ. ಹುಡುಗಿಗಾಗಿ ಏನೇನ್ ಮಾಡ್ತಾನೆ ಹೇಳ? ಅಯ್ಯೋ ಹಣೆ ಬರ್ರಿ. ಅವ್ರು ಹೇಳ್ತಾಳೆ ಕಂಡೀಷನ್, ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೆ ನಾನು ಬರಲ್ಲ. ಸರಿ, ಅಪ್ಪ ಅಮ್ಮನೂ ಬಿಟ್ಟ. ನೀನು ಅಣ್ಣತಮ್ಮನ ಜೊತೆ ಬರಲ್ಲ, ಅಣ್ಣತಮ್ಮನೂ ಬಿಟ್ಟೆ. ಅಲ್ಲಿ ಹೋಗೋತಾ ಇದ್ದೆ ನಾನು ಬರಲ್ಲ, ನಾನು ಹೋಗೋದನ್ನು ಬಿಟ್ಟ. ನನಗೆ ತಿಂಗಳ ಇಷ್ಟು ಕೊಡ್ತಾ ಇದ್ದೆ, ನಾನು ಕೊಡದೇ ಇದ್ದು ಬರಲ್ಲ ಅನ್ನೋ ಅಷ್ಟು ಕಳಿಸ್ಬಿಟ್ಟು ಎಲ್ಲ ರೀತಿಯೋ ಅದ್ಯ ಪ್ರವೃತ್ಯವರದಂಗಿ ತಮಾಸ್ಮಿ ದಾಸ ಅಂತ ದಾಸ ಆಗ್ಬಿಡ್ತಾನೆ. ಅಯ್ಯೋ ಅಯ್ಯೋ ದರಿದ್ರ ಜೀವನ ದಾಸ ಆಗ್ಬಿಡ್ತಾನೆ. ಏನು ಅವಿವೇಕ ಅಂದ್ರೆ ಆ ರೀತಿ ಪರಮಾತ್ಮಗೆ ಆ ಭಾವ ಬರ್ಬೇಕಪ್ಪ. ಭಗವಂತನ ವಿಷಯಕ್ಕೆ ಅದೇ ಬೇಕು ಅನ್ನುವಂಥ ತೀವ್ರ ತಹತಹತೆ ಪರಮಹಂಸರಿಗಿತ್ತಲ್ಲ. ಏನ್ ಪರಮಹಂಸರ ನಡವಳಿಕೆ ಅಂದ್ರೆ ಪಾಪ, ಅದು ಲೋಕೋತ್ತರವಾದ ಚರ್ಯ ಪರಮಹಂಸರು. ಏನು ಅಳ್ತಾ ಇದ್ರು, ಏನು ಅವ್ರಿಗೆ ಇದು ಆತ. ಎಷ್ಟೊಂದು ಊಟನೇ ಮಾಡ್ತಿರ್ಲಿಲ್ಲ ಅವರು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದಿನಗಳು ಬರ್ತಾ ಇರಲಿಲ್ಲ. ಕುಟ್ಕೊಂಡ್ ಬರೋರು, ಊಟ ಆಗಿಲ್ಲ ಬಾ ಊಟ ಅಳ್ತಾ ಇದ್ರು ದೇವಸ್ಥಾನ ಕುತ್ಕೊಂಡು ಕಾಯಿ ಮುಂದೆ. ಅಷ್ಟು ಅವ್ರ ಭಕ್ತಿಯಿಂದ ಪ್ರೇಮ ಅಂದ್ರೆ ಊರ್ಬೇಕಪ್ಪ. ಅದು ಪುಣ್ಯಾತ್ಮರಿಗೆ ಆ ಭಕ್ತಿ ಬರೋದು. ಈ ರೀತಿಯಾಗಿ ಪರಮಾರ್ಥತ್ವ ಇರತಕ್ಕದ್ದು ಬೇರೆ ರೀತಿ ಅಲ್ಲ ಎಂಬುದಾಗಿ ಸರ್ವ ಪರಿತ್ಯಾಗ ವ್ರತೇನ ಅಂದ್ರು. ಸರ್ವವನ್ನು ಪರಿತ್ಯಾಗ, ತನ್ನದು ಅಂದ್ರೆ ಏನು ಇಟ್ಕೊಬಾರ್ದು, ಅಷ್ಟನ್ನು ಕೈ ಬಿಡುವುದು ಅನ್ನೋ ವ್ರತದಿಂದ. ಯಾಕಂದ್ರೆ ಅದೇ ನಮ್ಗೆ ವಿಕ್ಷೇಪ ಕಾರಣ. ಅದೇ ನಮ್ಮನ್ನು ಭಗವಂತನಿಗೆ ಅಡ್ಡಿ ಮಾಡುತ್ತೆ. ಏನಾದ್ರೂ ಒಂದು ಅಂಟಿಸ್ಕೊಂಡ್ರೆ, ಕಟ್ಕೊಂಡ್ರೆ, ಇಟ್ಕೊಂಡ್ರೆ ಅದು ಬಂತು ಗೊತ್ತಾಗಳೆ. ಅದೇನು ಪಿಶಾಚಿ ಅದು, ಅವನ್ನ ಅಡ್ಡಿ ಮಾಡುತ್ತೆ. ಈಗ ನಿಶ್ಚಿತ ವಿಜ್ಞಾನ ತೀರ್ಮಾನ ಮಾಡುತ್ತೆ, ಗಟ್ಟಿ ಮಾಡ್ಕೊಳ್ಳೋ ವಿಜ್ಞಾನ ಉಳ್ಳವರಾಗಿ ಯಾರು ಇರ್ತಾರೋ ಅವ್ರನ್ನ ಜಡವ್ರತರು ಎಂಬುದಾಗಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಜರಾ ಮರಣ ತೇ ಕಿಮರ್ಥಂ ಭಜಂತೆ ಇತಿ ಉಚ್ಯತೆ. ಏನೂ ಇಲ್ದೇನೆ ಪರಮಾತ್ಮ ಭಜಿಸ್ತಾ ಇರಲ್ಲ. ಪರಮಾತ್ಮ ನಿರಂತರ ಭಜಿಸೋದಕ್ಕೂ ಒಂದು ಉದ್ದೇಶ ಇದೆ. ಅದು ಕಾಮ್ಯವಲ್ಲ. ಆ ಕಾಮ ಪರವಾಗಿಲ್ಲ, ಒಪ್ಪಿಗೆ ಉಂಟು. ಈ ಕಾಮ ಇಟ್ಕೋಬಹುದು. ಯಾಕೆ ಮನುಷ್ಯ ಯಂತ್ರ ಅಲ್ಲ, ಸುಮ್ಮನೆ ಭಜಿಸ್ತಾ ಇರಕ್ಕಾಗಲ್ಲ. ಏನೋ ಒಂದು ಉದ್ದೇಶ ಇಟ್ಕೊಂಡೇ ನಿರಂತರ ಭಜಿಸ್ತಾ ಇರ್ತಾರಲ್ಲ. ಯಾತಕ್ಕೆ ಭಜಿಸ್ತಾ ಇರೋರು? ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದು ಕೃತ್ಸ್ನಂ ಅಧ್ಯಾತ್ಮ ಕರ್ಮ ಚಾಖಿಲಂ. ಸಾಧಿಭೂತಾಧಿದೈವಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಜರಾಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ತತ್ ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚ ಅಖಿಲಂ ಸಾಧಿಭೂತಾದಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ
ಪ್ರಯಾಣಕಾಲೆ ಅಪಿ ಚ ಮಾಂ ತೇ ವಿದುಃ ಯುಕ್ತಚೇತಸಃ. ಜರಾ ಮರಣದಿಂದ ಬಿಡುಗಡೆ ಹೊಂದಬೇಕು, ಮುಪ್ಪು ಸಾವಿನ ಬಿಡುಗಡೆ ಹೊಂದಬೇಕು. ಈ ಸಂಕೋಲೆ ಒಳಗೆ ಸಿಕ್ಕಾಕೋಬಾರ್ದು. ಮುಪ್ಪು ಸಾವು ಅನ್ನೋದು ಹುಟ್ಟುಗೂ ಉಪಲಕ್ಷಣ. ಹುಟ್ಟಿದ್ರೆ ಮುಪ್ಪು ಸಾವು ಬರೋದ, ಹುಟ್ಟಲೇಬಾರ್ದಪ್ಪ. ಮತ್ತೆ ಹುಟ್ಟು ಅನ್ನೋದೇ ಮನುಷ್ಯನಿಗೆ ಮೃತ್ಯು, ಅದೇ ಭಯಂಕರ, ಅದೇ ದುಃಖ, ಅದೇ ಸಂಸಾರ. ಹುಟ್ಟಲೇಬಾರ್ದಪ್ಪ. ಹುಟ್ಟಿಸಲೇ ಬೇಡ ಕೃಷ್ಣ, ಇಟ್ಟು ಮಾತ್ರ ಬೇಡಿ ಕೊಂಬೆ, ಹುಟ್ಟಿಸ್ಬೇಡ ನನ್ನ, ಮೋಕ್ಷ ಆಗ್ಬೇಕು. ಯಾವ ಕಾರಣಕ್ಕೂ ನಾನು ಈ ಸಂಸಾರಕ್ಕೆ ಮರಳಿ ಬರಬಾರದು ಎಂಬ ಒಂದು ತೀವ್ರವಾದ ತಹತಹತೆ ಇಟ್ಕೊಂಡು ಅದನ್ನು ಬಿಡುಗಡೆ ಹೊಂದಬೇಕು ಅನ್ನೋಕ್ಕೋಸ್ಕರವಾಗಿ ಮೋಕ್ಷಾಯ ಮೋಕ್ಷಾರ್ಥಂ ಅಂತ ಮುಪ್ಪು ಸಾವು ಎಂಬುದನ್ನು ಬಿಡುಗಡೆ ಹೊಂದುವುದಕ್ಕಾಗಿ ಏ ಮಾಂ ಆಶ್ರಿತ ಇದೆ, ಯಾರು ನನ್ನನ್ನೇ ಆಶ್ರಯಿಸಿಕೊಂಡು ಪ್ರಯತ್ನ ಪಡ್ತಾರೋ. ಮುಪ್ಪು ಸಾವು ತಪ್ಪಿಸ್ಕೋಕ್ಕೋಸ್ಕರ ದುಡ್ಡನ್ನು ಆಶ್ರಯಿಸ್ಕೊಂಡ್ರೆ ಆಗಲ್ಲ, ಹೊರಗಡೆ ಹುಡುಗಿಯರನ್ನ ಆಶ್ರಯಿಸ್ಕೊಂಡ್ರೆ ಆಗಲ್ಲ, ಇನ್ಯಾರನ್ನ ಭಗವಂತನ ಆಶ್ರಯಿಸ್ಕೊಂಡ್ರೆ ಮುಪ್ಪು ಸಾವು ತಪ್ಪಿಸ್ಕೋಬಹುದು. ಮುಪ್ಪು ಸಾವು ತಪ್ಪಿಸ್ಕೋಬೇಕು ಅಂತ ಹೇಳಿ ಪ್ರಪಂಚಕ್ಕೆ ಹೊರಗಡೆ ಓಡೋದ್ರೆ ಮುಪ್ಪು ಸಾವು ತಪ್ಪತ್ತಾ? ಇನ್ನೂ ಹೆಚ್ಚಾಗುತ್ತೆ, ಬೇಗ ಬರುತ್ತೆ, ಪದೇ ಪದೇ ಬರುತ್ತೆ. ಈಗ ಮಾಂ ಆಶ್ರಿತ್ಯ ಅಂದ್ರೆ ಭಗವಂತ. ಇದನ್ನು ಬಿಡುಗಡೆ ಹೊಂದುವುದಕ್ಕಾಗಿ ಯಾರು ನನ್ನನ್ನು ಆಶ್ರಯಿಸಿಕೊಂಡು ಪ್ರಯತ್ನ ಮಾಡ್ತಾ ಇರ್ತಾರೋ, ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೋ, ಅವರು ಕೃತ್ಸಂ ಅಧ್ಯಾತ್ಮಂ ಬ್ರಹ್ಮವಿದು, ಸಂಪೂರ್ಣವಾಗಿ ಅಧ್ಯಾತ್ಮವಾಗಿರತಕ್ಕ ಆ ಬ್ರಹ್ಮವನ್ನ ಕಂಡ್ಕೊಂಡ್ಬಿಡ್ತಾರೆ. ತನ್ನ ಆತ್ಮನಿಗೆ ಅಧ್ಯಾತ್ಮಂ, ತನ್ನ ನಿಜವಾದ ಸ್ವರೂಪವಾಗಿರುವ ಪರಿಪೂರ್ಣವಾಗಿರುವ ಬ್ರಹ್ಮದ ಸ್ವರೂಪವನ್ನು ಅವರು ಬಲ್ಲವರಾಗ್ತಾರೆ. ಅಷ್ಟೇ ಅಲ್ಲ, ಅಖಿಲಂ ಕರ್ಮ ವಿದು, ಸಮಸ್ತ ಕರ್ಮವನ್ನು ಅವರು ಬಲ್ಲವರಾಗ್ತಾರೆ. ಅಷ್ಟೇ ಅಲ್ಲ, ಅಧಿಭೂತ ಅಧಿದೈವ ಅಧಿಯಜ್ಞವಾಗಿ ನನ್ನನ್ನು ಯಾರು ತಿಳಿದವರಾಗಿರ್ತಾರೋ, ನಾನು ಅಧಿಭೂತವಾಗಿಯೂ ನಾನು ಇರ್ತಕ್ಕವನು, ಅಧಿದೈವ ಅಧಿಭೂತ ಅಂದ್ರೆ ಪಂಚಭೂತಗಳು, ಅಧಿದೈವ ಅಂದ್ರೆ ಇಂದಾದಿ ದೇವತೆಗಳು, ಅಧಿಯಜ್ಞ ಅಂದ್ರೆ ಸೋಮಯಾಗ ಅಗ್ನಿಹೋತ್ರ ಸೋಮಯಾಗ ಎಲ್ಲ ಯಜ್ಞಗಳು. ಈ ರೀತಿಯಾಗಿ ಇರ್ತಕ್ಕ ನನ್ನನ್ನು ಯಾರು ಕಂಡ್ಕೊಂಡಿರ್ತಾರೋ, ಪ್ರಯಾಣ ಕಾಲೇ ಮರಣ ಕಾಲೇ ಸಹ. ಪ್ರಯಾಣ ಕಾಲ ಅಂದ್ರೆ ಮೈಸೂರು ಹೋಗ್ಬೇಕಾದ್ರೆ, ಬೆಂಗಳೂರು ಶಿವಮೊಗ್ಗ ಹೋಗ್ಬೇಕಾದ್ರೆ ಅಲ್ಲ. ಪ್ರಯಾಣ ಕಾಲ ಅಂದ್ರೆ ಇಲ್ಲಿ ಪ್ರಕರ್ಷಣ ಯಾನಂ ಪ್ರಯಾಣ, ದೇಹ ಬಿಟ್ಟು ಹೊರಟೋಗ್ತಾನಲ್ಲ, ಸಾಯುವಾಗ ಯಾರು ನನ್ನನ್ನು ತಿಳಿದವರಾಗಿರ್ತಾರೋ ಅವರು ಯುಕ್ತ ಚೇತಸ, ಸಮಾಧಾನವನ್ನು ಮನಸ್ಕರಾಗಿ ತೇ ಮಾಂ ವಿದು, ನನ್ನನ್ನೇ ತಿಳ್ಬಿಡ್ತಾರೆ. ಅವರು ಮತ್ತೆ ಸಂಸಾರ ಬರಲ್ಲ, ಅವರು ತಿಳ್ತಾ ನನ್ನಲ್ಲೇ ಒಂದಾಗ್ಬಿಡ್ತಾರೆ, ಮುಕ್ತರಾಗ್ಬಿಡ್ತಾರೆ. ಪರಬ್ರಹ್ಮ ತತ್ವವನ್ನು ಕಂಡುಕೊಂಡವರು ಮುಕ್ತರಾಗಿ ಮರಳಿ ಸಂಸಾರಕ್ಕೆ ಬರದೇ ಇದ್ದವರಾಗುತ್ತಾರೆ. ಸಂಸಾರ ಪೂರ್ತಿ ತಪ್ಪಬೇಕು ಅಂತಿದ್ರೆ ಆ ಪರಬ್ರಹ್ಮವನ್ನೇ ಕಟ್ಕೋಬೇಕು, ತಿಳ್ಕೊಬೇಕು, ಬೇಡವಾ? ವಾಲ್ಯೂಮ್ ಅಕ್ಷಿನ ಮೋಕ್ಷಾಯ ಜರಾಮೃಣಯೋ ಮೋಕ್ಷಾರ್ಥಂ ಮಾಂ ಪರಮೇಶ್ವರಂ ಆಶ್ರಿತ್ಯ ಮತ್ಸಮಾಹಿತ ಚಿತ್ತಾಸ್ತಂತಹ ಯತಂತಿ ಪ್ರಯತಂತೆ ಯೇ ತೇ ತತ್ ಬ್ರಹ್ಮ ಪರಂ ತದ್ವಿದುಃ. ಜರಾಮರಣಯೋ ಮೋಕ್ಷ ಅಂತ, ಜರಾಮರಣ ಮೋಕ್ಷ, ಜರಾಮರಣಗಳಿಂದ ಬಿಡುಗಡೆ. ಪಂಚಮಿ ದ್ಯೋಚನ, ಜರಾಮರಣಗಳ ಷಷ್ಠಿ ಬೇಡ, ಜರಾಮರಣಗಳಿಂದ ಬಿಡುಗಡೆ, ಅಪಾದಾನ ಹಾಕೊಂಡು ಅವುಗಳಿಂದ ಬಿಡುಗಡೆ ಹೊಂದಬೇಕು, ಮುಖ್ಯವಾಗಲಿ ಅಂತ ಹೇಳಿ ಪರಮೇಶ್ವರನಾಗಿರುವ ನನ್ನನ್ನು ಆಶ್ರಯಿಸಿಕೊಂಡು ಮಯಿ ಸಮಾಹಿತಂ ಚಿತ್ತಂ ಯೇಷಾಂತೆ ಮತ್ ಸಮಾಹಿತ ಚಿತ್ತಾಹ, ನನ್ನಲ್ಲಿಯೇ ಸಮಾಧಾನಗೊಂಡ ಮನಸ್ಸು ಯಾರಿಗೋ ಅವರು ಮತ್ ಸಮಾಹಿತ ಚಿತ್ತರು. ನನ್ನಲ್ಲಿಯೇ ಅವಧಾರಣೆ ಬೇರೆ, ಮಯ್ಯೇವ ಸಮಾಹಿತ ಚಿತ್ತಂ, ಮಯ್ಯಪಿ ಅಲ್ಲ, ನನ್ನಲ್ಲೂ ಅಲ್ಲ, ನನ್ನಲ್ಲೇ ಸಮಾಧಾನಗೊಂಡ ಚಿತ್ತವು ಯಾರಿಗೂ ಅವರು ಸಮಾಧಿಸಿದ್ರು. ಹಾಗಿದ್ದವರಾಗಿ ಯಾರು ಪ್ರಯತ್ನ ಮಾಡ್ತಾ ಇರ್ತಾರೋ, ನೋಡು ಪರಮೇಶ್ವರಲ್ಲೇ ಸಮಾಧಾನ ಮನಸ್ಸಿನಾಗಿ ಮತ್ತೆ ಪ್ರಯತ್ನ ಮಾಡಬೇಕು. ಹೇಗೆ ಇದ್ದಾಗಿಂದ ರಾತ್ರಿವರೆಗೂ ವಾಸುದೇವ ಭಗವಂತನಲ್ಲಿಯೇ ಪ್ರೇಮ, ಅವನಲ್ಲೇ ಮನಸ್ಸು, ಅವನಲ್ಲೇ ಇರೋದು. ಮತ್ತೆ ಅವನ ತತ್ವ ಕಂಡ್ಕೊಳ್ಳಿ ಮತ್ತೆ ಪ್ರಯತ್ನ ಮಾಡೋದು, ಅವನು ಹೇಗಿದ್ದಾನೆ, ಹೇಗೆ ಆತ್ಮ ಹೇಗಿದ್ದಾನೆ ಅಂತ. ಈ ರೀತಿ ಇದ್ಕೊಂಡು ಯಾರು ಪ್ರಯತ್ನ ಪಡ್ತಾರೋ ಅವರು ಆ ಬ್ರಹ್ಮವನ್ನ, ಪರಬ್ರಹ್ಮವನ್ನ ಅವರು ಕಂಡುಕೊಂಡವರಾಗುತ್ತಾರೆ. ಅವ್ರು ಕಂಡುಕೊಳ್ತಾರೆ, ಅವ್ರಿಗೆ ಆ ಪರಬ್ರಹ್ಮ ಗೊತ್ತಾಗತ್ತೆ ಅಂತ ಇದ್ದಾನೆ ಪರಮಾತ್ಮ. ಹೇಗೆ ಕೃತ್ಸಂ ಸಮಸ್ತಂ ಅಧ್ಯಾತ್ಮಂ ಪ್ರತ್ಯಗಾತ್ಮ ವಿಷಯಂ ವಸ್ತು ತದ್ವಿದು, ಸಂಪೂರ್ಣವಾಗಿ ಅಧ್ಯಾತ್ಮವಾಗಿ ಪ್ರತ್ಯಗಾತ್ಮನಾಗಿ ವಿಷಯನಾಗಿರುವ ಆ ವಸ್ತು, ಪ್ರತ್ಯಗಾತ್ಮನೂ ಆಗಿದ್ದಾನೆ ಮತ್ತು ವಿಷಯ ಪ್ರತ್ಯಗಾತ್ಮನಾಗಿದ್ದುಕೊಂಡು ವಿಷಯ. ಇಲ್ಲಿ ವಿಷಯಾನ ಶಬ್ದಕ್ಕೆ ಅರ್ಥ ಅರಿವಿಗೆ ಗೋಚರ ಅಂತಾನೆ, ಇದು ಪೂರ್ತಿ ವಿಷಯನ ಅಲ್ಲ ಪರಮಾತ್ಮ,
ಅವನ ಸರ್ವಕ್ಕೂ ವಿಷಯಿ, ಪ್ರತ್ಯೇಗಾತ್ಮನ್ನು ಅಧಿಕರಿಸಿ ಇರುವ ಅಂತ ಅಷ್ಟೇ ಅರ್ಥ. ಪ್ರತ್ಯೇಗಾತ್ಮನ ಇಟ್ಕೊಂಡು ಇರ್ತಕ್ಕದ್ದಾದ ಆ ಬ್ರಹ್ಮವನ್ನ ಸಂಪೂರ್ಣವಾಗಿ ಅದರ ಯಾವ ನಿಶ್ಚಾಸ್ತಿ ತತ್ವತಃ ಇದೆಯಲ್ಲ, ವಿಭೂತಿ ವಿಸ್ತಾರದಿಂದಲೂ ಸ್ವರೂಪದಿಂದಲೂ ನಾನು ಹೇಗಿದ್ದೀನಿ ಅನ್ನೋದನ್ನ ಅವ್ರು ತಿಳ್ಕೊಂಡ್ಬಿಡ್ತಾರೆ ಅಂತ. ನಿರಂತರವಾಗಿ ಭಗವಂತನನ್ನೇ ಆಶ್ರಯಿಸಿಕೊಂಡವರು ಪ್ರತ್ಯೇಗಾತ್ಮನಿಗೆ ಪ್ರತ್ಯೇಗಾತ್ಮನಾಗಿ ವಿಷಯವಾಗಿರುವ ಆ ವಸ್ತು, ಪರಬ್ರಹ್ಮ ವಸ್ತು ಯಾವುದು ಉಂಟು ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ, ಸಂದೇಹವಿಲ್ಲದೆ ಅರ್ಥ ತಿಳ್ಕೊಳ್ತಾರೆ ಅಂತ ಅರ್ಥ. ಇದು ಉಪಾಸನೆ ಅಲ್ಲ, ಇದು ಜ್ಞಾನವೇ. ಸರಿ, ಅದು ವಿಶೇಷಣ. ಎರಡು ಮುಂದೆ ಬ್ರಹ್ಮ ಬೇರೆ, ಪ್ರತ್ಯೇಗಾತ್ಮ ವಿಷಯ ಇನ್ನೂ ಬೇರೆನಾ? ಹಂಗೆ ಮಾಡಿದಾರಪ್ಪ. ಅಲ್ಲ, ಅದೇ ತರ ಪ್ರತ್ಯೇಗಾತ್ಮ ವಿಷಯ ಇನ್ನೊಂದು ಅಲ್ಲ. ನಾನು ಅದೇ ಅನ್ಕೊಂಡೆ. ಬ್ರಹ್ಮವನ್ನೂ ಸ್ವಾಮಿಗಳ ಅನುವಾದ ನೋಡಿ, ಬ್ರಹ್ಮವನ್ನೂ ಸಂಪೂರ್ಣವಾದ ಅಧ್ಯಾತ್ಮವನ್ನೂ ಕರ್ಮವನ್ನೂ ಅದಕ್ಕೆ ಎಂಬುದನ್ನು ಬ್ರಹ್ಮಕ್ಕೆ ವಿಶೇಷವಾಗಿ ಮಾಡಿದ್ರೆ ಪರಾಪರೂಪವಾದ ಎಂದು ಅರ್ಥವನ್ನು ಮಾಡಬೇಕಾಗುವುದು. ಅಧ್ಯಾತ್ಮಿಕ ವಿಶೇಷ ಭಾವಿಸಿದ್ರೆ ಸಂಸಾರಿತ್ವವನ್ನೇ ಅಲ್ಲದೆ ಪರಬ್ರಹ್ಮ ಸ್ವರೂಪವನ್ನು ಅರಿಯುವುದು. ಅದನ್ನೇ ಮಾಡಿದಾರಲ್ಲ. ಸಂಸಾರಿತ್ವವನ್ನು ತೋಳಕ್ಕೆ ಬರಲ್ಲ ಇಲ್ಲಿ. ಸಂಸಾರಿತ್ವವನ್ನು ತೋಳದ್ ಹೊಂದಲ್ಲ ಇಲ್ಲಿ. ಯಾರಿಗೆ ಸಂಸಾರಿತ್ವ? ಪ್ರತ್ಯೇಗಾತ್ಮ ವಿಷಯ ಮಾಡ್ತಾ ಹೇಳ್ತಾ ಇದಾರೆ ಸ್ವಾಮಿಗಳು. ಕೃತ್ಸ್ನಂ ಅನ್ನೋ ಪದಾನ ಅಲ್ಲ, ಇದು ಬೇರೆ ವಿಷಯ. ಇದು ಕೃತ್ಸ್ನಂ ಅನ್ನೋ ಪದಾನ ಬ್ರಹ್ಮಕ್ಕೆ ವಿಶೇಷಣ ಮಾಡ್ತೀರಾ, ಇದಕ್ ಮಾಡ್ತೀರಾ ಅಂತ ಸ್ವಾಮಿಗಳು ಚರ್ಚೆ ಮಾಡ್ತಿದ್ದಾರೆ. ಬ್ರಹ್ಮಕ್ಕೆ ಅದೇ ಒಳ್ಳೆ ಎರಡು ತರಾನು ಆಗ್ಬೋದು ಅಂತ ತೋರಿಸ್ತಾ ಇದಾರೆ. ಕೃತ್ಸ್ನಮ್ಮನ್ನ ಬ್ರಹ್ಮಕ್ಕೆ ವಿಶೇಷಣ ಮಾಡಿದ್ರೆ ಪರಾಪರ ಬ್ರಹ್ಮ. ಅಧ್ಯಾತ್ಮ ವಿಶೇಷ ಮಾಡಕ್ಕೆ ಅಧ್ಯಾತ್ಮ ಅದು ಬ್ರಹ್ಮ ತಾನೆ. ಅದನ್ನೇ ನಾನು ಹೇಳ್ತಾ ಇರೋದು. ಬೇರೆ ಮಾಡಿದ್ದಾರೆ, ಬ್ರಹ್ಮವನ್ನೂ ಸಪರೇಟ್ ಮಾಡಿದ್ದಾರೆ, ಅಧ್ಯಾತ್ಮ ವಿಷಯವಾದ ವಸ್ತುವನ್ನೂ ಸಪರೇಟ್ ಮಾಡಿದ್ದಾರೆ, ಕರ್ಮವನ್ನೂ ಸಪರೇಟ್ ಮಾಡಿದ್ದಾರೆ, 3 ಮಾಡಿದ್ದಾರೆ. ಅಲ್ಲ, ಅಲ್ಲಿ ಎರಡಿಲ್ಲ. ಅಧ್ಯಾತ್ಮ ವಿಷಯ ಬೇರೆ ಏನು ಇಲ್ಲಪ್ಪ. ಬ್ರಹ್ಮ ಬಿಟ್ಟು ಅಧ್ಯಾತ್ಮ ವಿಷಯ ಇನ್ನೇನಿದೆ? ಅದು ಅವಧಾನ ಬಂದೇ ಹೊರತು ಸಂಪೂರ್ಣ ಬ್ರಹ್ಮವನ್ನು ಅಂತಲೇ ಅರ್ಥ ಹೊರತು ಇನ್ನು ಅಧ್ಯಾತ್ಮ ಬೇರೆ ಬ್ರಹ್ಮನ್ ಬಿಟ್ಟಿಲ್ಲಪ್ಪ. ಕೃತ್ಸವಾದ ಸಮಸ್ತವಾದ ಅಧ್ಯಾತ್ಮವನ್ನ ಅಂದ್ರೆ ಪ್ರತ್ಯೇಗಾತ್ಮ ವಿಷಯವಾಗಿರ್ತಕ್ಕಂತಹ ವಸ್ತುವಾದ ಆ ಪ್ರತ್ಯೇಗಾತ್ಮ ವಿಷಯವಾದ ವಸ್ತು ಅಂದ್ರೆ ಪರಬ್ರಹ್ಮ ವಸ್ತುವೆ. ಇನ್ನೇನ್ ಬೇರೆ ಬರ್ದಿಲ್ಲ. ಅದನ್ನು ಅರ್ಥವರಾಗಿರುತ್ತಾರೆ. ಕರ್ಮ ಚಾಖಿಲಂ ಸಮಸ್ತ. ಸರಿ, ಕರ್ಮ ಅಂದ್ರೆ ಕರ್ಮದ ಉದ್ದೇಶ ಇದೇನ್ ಗೊತ್ತಿರುತ್ತೆ ಅಂತ. ಕರ್ಮನ ಅವ್ರಿಗೆ ಸೋಮಯಾಗ ಮಾಡಕ್ ಬರುತ್ತೆ ಅಂತ ಅರ್ಥ ಅಲ್ಲ. ಸೋಮಯಾಗವಾಗಲಿ, ವಾಜಪೇಯಿ ಆಗಲಿ, ಯಾವ ಆಗಲಿ ಎಲ್ಲ ಯಾಗಕ್ಕೂ ಉದ್ದೇಶ ಯಾರು? ಪರಮಾತ್ಮನ ಪಡ್ಕೊಳ್ಳೋದೆ. ಅದ್ರ ತತ್ವ ತಿಳಿದಿರ್ತಾರೆ ಅಷ್ಟೇ ಅರ್ಥ ಹೊರತು ಕರ್ಮ ಮಾಡಕ್ ಬರುತ್ತೆ ಅವರಿಗೆ, ಯಜ್ಞ ಆಗಿ ಮಾಡ್ಬಿಡ್ತಾರೆ, ತತ್ವಜ್ಞಾನ ಮೇಲೆ ಅರ್ಥ ಮಾಡ್ಬಾರ್ದು. ಸಾಧಿಭೂತಾಧಿದೇವಂ ಅಧಿಭೂತಂಚ ಅಧಿದೇವಂಚ ಅಧಿಭೂತಾಧಿದೇವಂ. ಅಧಿಭೂತಾನಿ ಪಂಚಭೂತಾನಿ ಅಧಿ ಇದು ಅಧಿಭೂತಂ. ಅಧಿಯಿಂದ ಅಧಿಕರಿಸಿ ಅದನ್ನ ಇಟ್ಕೊಂಡು ಅಂತ ಪಂಚಭೂತಗಳನ್ನು ಅಧಿಕರಿಸ್ಕೊಂಡು ಅದು ಚರಾಚರ ಭೂತಗಳನ್ನು ಅಧಿಕೊಂಡು. ಅಧಿದೇವ ಅಂದ್ರೆ ಇಂದಾದಿ ದೇವತೆಗಳು ಅಧಿದೇವ, ಅದೇ ಅಧಿಭೂತಾಧಿದೇವ. ಸಹ ಅಧಿಭೂತಾಧಿದೇವೇನ ವರ್ತತೆ ಸಾಧಿಭೂತಾಧಿದೇವಂಚ. ಹೋದ್ರು ಮಾಂ ಯೇ ವಿದುಹೋ. ಅಧಿಭೂತಾಧಿದೇವದೊಡನೆ, ಅಧಿಭೂತದೊಡನೆಯೂ ಅಧಿದೇವದೊಡನೆಯೂ ನನ್ನನ್ನು ಯಾರು ತಿಳಿಯುತ್ತಾರೋ ಅವರು ಸಾಧಿಭೂತಾಧಿದೇವನು ಬಲ್ಲವರು ಅಂತ. ಸಾಧಿಯಜ್ಞಂಚ ಸಹ ಅಧಿಯಜ್ಞೇನ ಸಾಧಿಯಜ್ಞಂ ಯೇ ವಿದುಹೋ. ಸಾಧಿಯಜ್ಞವಾಗಿ ಅಂದ್ರೆ ಅಧಿಯಜ್ಞದೊಡನೆ, ಯಜ್ಞದಲ್ಲೂ ಅವನೇ. ಯಜ್ಞವೇ ವಿಷ್ಣು ತಾನೆ. ಯಜ್ಞ ಪ್ರತಿಪಾದ್ಯನಾದವನು ಪರಮೇಶ್ವರನೇ, ಅಧಿಭೂತವಾಗಿ ತೋರ್ತಾ ಇರೋನು ಅವನೇ, ಇಂದಾದಿ ದೇವ ರೂಪದವನು ಅವನೇ, ಇನ್ನೊಬ್ಬನಿಲ್ಲ. ವಾಸುದೇವ ಭಗವಂತನಿಂದ ಬೇರೆಯಾಗಿ ಪಂಚಭೂತಗಳಾಗಲಿ, ಇಂದಾದಿ ದೇವತೆಗಳಾಗಲಿ, ಯಜ್ಞಗಳಾಗಲಿ ಯಾವುದು ಅಂದ್ಬಿಟ್ಟಿಲ್ಲ. ಬ್ರಹ್ಮನ ಕಂಡ್ಕೊಂಡು ಎಷ್ಟನ್ನು ಕಂಡ್ಕೊಂಡವ್ರಾಗ್ತಾರೆ ಅಂತ ಹೊಗಳ್ತಾ ಇದ್ದಾನೆ. ಬ್ರಹ್ಮಜ್ಞಾನ ಪ್ರಶಂಸೆ ಇದು. ಒಂದು ಇಲ್ಲಿ ಹೇಳಿದ್ರೆಲ್ಲ ಉಪಾಸನೆಯ ವಿಷಯ. ಮುಂದಿನ ಅಧ್ಯಾಯ ಸ್ಪಷ್ಟವಾಗುದು. ಅಲ್ಲ, ಇವರು ತಿಳಿದಿರ್ತಾರೆ ಅಂತಲೂ ಇದ್ದಾರೆ. ಅಲ್ಲ, ಉಪಾಸನೆ ವಿಷಯಕ್ಕೆ ಏನು ಇದೇ ಇಲ್ಲ. ಭಾವನೆ ಮಾಡ್ಬೇಕು ಅಂತ ಅಲ್ಲ, ಇವ್ರು ಕಂಡ್ಕೊಂಡೇ ಇರ್ತಾರಲ್ಲ ಜ್ಞಾನಿಗಳು. ಯಾಕೆ ಭಾವನೆ ಮಾಡ್ಬೇಕು ಅವರು?
ಅಲ್ಲ, ಮುಂದಿನ ಅಷ್ಟಮಾಧ್ಯಾಯದಲ್ಲಿ ಅಧ್ಯಾತ್ಮ ಯೋಗ ಇದು. ಜ್ಞಾನಿ ಆದವರು ಕಂಡ್ಕೊಂಡೇ ಬಿಟ್ಟಿರ್ತಾರೆ, ಉಪಾಸಕರಾದ್ರೂ ಹಾಗೆ ಕಂಡ್ಕೋಬೇಕು, ಭಾವನೆ ಮಾಡ್ಬೇಕು ಅಂತ ಅಷ್ಟೇ. ವಿದುಹುವನ್ನು ತಿಳಿದವರಾಗಿರುತ್ತಾರೆ ಅಂದಮೇಲೆ ತಿಳಿಯುತ್ತಾರೆ ಭಗವಾನ. ಅಧ್ಯಾತ್ಮ ತಿಳಿಯುತ್ತಾರೆ, ಹೀಗೆ ಭಾವನೆ ಮಾಡುವವರು ತಿಳಿಯುತ್ತಾರೆ. ವೇಚ್ಛಂತಿ ರಟ್ ಪ್ರಯೋಗ ಮಾಡಬೇಕು. ತಿಳಿದವರಾಗಿದ್ದಾರೆ ಎಂದು ಹೊಗಳ್ತಾ ಇದ್ದಾರೆ ಎಂದು. ಹೀಗೆ ಅದ್ಭುತ ಅಧಿವಾಗಿ ನನ್ನನ್ನು ಯಾರು ಉಪಾಸನೆ ಮಾಡ್ತಾರೋ ಅವ್ರು ನನ್ನನ್ನು ತಿಳಿದವರಾಗ್ತಾರೆ ಅಂತ ಹೇಗೋ ಒಂದು ಇದು ಮಾಡ್ಕೋಬೇಕು. ಉಪಾಸನೆ ಹೊಂದಿಸ್ಕೊಂಡು ಅರ್ಥ ಮಾಡ್ಬೇಕು. ಉಪಾಸನೆಯಲ್ಲಿ ಕಂಡುಕೊಳ್ಳೋದಕ್ಕೂ ಜ್ಞಾನದಲ್ಲಿ ಕಂಡುಕೊಳ್ಳೋದಕ್ಕೂ ಬ್ರಹ್ಮದಲ್ಲಿ ವ್ಯತ್ಯಾಸ ಇಲ್ಲ. ಇದರಲ್ಲಿ ಭಾವನಾತ್ಮಕವಾಗಿದೆ, ಅವ್ರಿಗೆ ಅನುಭವಾತ್ಮಕವಾಗಿದೆ ಅಷ್ಟೇ. ಉಪಾಸಕರು ಭಾವನಾತ್ಮಕವಾಗಿ ಭಾವನೆ ಮಾಡ್ತಿರ್ತಾರೆ, ಜ್ಞಾನಿಗಳು ಅದನ್ನು ಅನುಭವ ನೆಲೆ ನಿಂತಿರ್ತಾರೆ. ಇದರಲ್ಲಿ ಏನು ಶ್ಲೋಕದಲ್ಲಿ ಉಪಾಸನೆಗೆ ಇದಕ್ಕೆ ಏನು ವಿಭಾಗ ಇಲ್ಲ. ಭಾಷಿಕರು ಉಪಾಸಕರಿಗೆ ಅಂತೂ ಹೇಳಿಲ್ಲ, ಏನು ಹೇಳಿಲ್ಲ. ಆಗ್ಬೋದು ಉಪಾಸನೆಯಲ್ಲಿ ಇರ್ಬೋದು, ಏನು ತಪ್ಪೇನಲ್ಲ. ಅವರನ್ನೇ ಉಪಾಸನೆ ಮಾಡೋದು. ಪ್ರಯಾಣಕಾಲೇ ಮರಣಕಾಲೇ ಪಿಚ ಮಾಂ ತೇ ವಿದುಃ ಯುಕ್ತತೆ ಸಹ ಸಮಾಹಿತ ಚಿತ್ತಾಃ ಇತಿ. ಪ್ರಯಾಣ ಕಾಲದಲ್ಲೂ ಅವರು ಈ ಚಿಂತನೆಯಲ್ಲೇ ಇರ್ತಾರೆ. ಯುಕ್ತತೆ, ಈ ಚಿಂತನೆ, ಈ ಮನಸ್ಸನ್ನು ಕೂಡಿಸ್ಕೊಂಡವರಾಗಿ, ಈ ಭಾವನೆಯಿಂದಲೇ ಕೂಡ್ಕೊಂಡವರಾಗಿ, ಈ ಚಿಂತನೆಯಲ್ಲೇ ಇರ್ತಾ ಅವರು ನನ್ನನ್ನು ಕೂಡ ಅವಾಗಲೂ ಅರ್ಥವರಾಗಿರ್ತಾರೆ. ಪ್ರಯಾಣ ಕಾಲದಲ್ಲಿ ಅರ್ಥವರಾಗಿರೋದ್ರಿಂದ ಅವರು ಅಂಥ ರೂಪವನ್ನು ಸೇರ್ಕೊಳ್ತಾರೆ. ಅವರು ಸೇರ್ಕೊಳ್ಳೋ ಜಾಗವೂ ಕೂಡ ಬ್ರಹ್ಮಲೋಕವನ್ನೇ, ಪರಮಾತ್ಮನ್ನೇ ಸೇರ್ಕೊಳ್ತಾರೆ. ಉಪಾಸನೆ ಹೇಗೆ ಸೇರ್ಕೊಳ್ತಾರೆ? ಸಗುಣ ಬ್ರಹ್ಮ ಸೇರ್ಕೊಳ್ತಾರೆ, ಅಲ್ಲಿ ಜ್ಞಾನ ಮಾಡ್ಕೊಳ್ತಾರೆ, ಕೆಲಸ ಮಾಡಬೇಕು. ಭಾವನೆಯಿಂದ ಆಗುವ ಫಲವೆಲ್ಲ ಸಗುಣ ಬ್ರಹ್ಮವೇ ಹೊರತು ನಿರ್ಗುಣ ಬ್ರಹ್ಮವನ್ನೇ ಭಾವನೆ ಮಾಡಲಿ. ತಮ್ಮ ಯಥಾರ್ಥ ಉಪಾಸಕರಿಗೆ ಬರೋದೇ ಇಲ್ಲ ನ್ಯಾಯ ಅಲ್ವಾ? ನಿರ್ಗುಣ ಬ್ರಹ್ಮೋಪಾಸಕರಿಗೆ ಸಗುಣ ಬ್ರಹ್ಮ ಪ್ರಾಪ್ತಿ ಆಗ್ಬಿಡುತ್ತೆ. ಯಥಾಕೃತ ನ್ಯಾಯ ಬರೋದೇ ಇಲ್ಲ ಇಲ್ಲಿ. ಯಾರು ತಿಳಿದುಕೊಂಡು ಅವರದ್ದು ಮರಣಕಾಲ ನನ್ನ ಸಮಾಜದಾಗ ಧ್ಯಾನ ಬಲ್ಲವರಾಗಿರುತ್ತಾರೆ. ಸಾರ ಅಲ್ಲೇ ನನ್ನ ಮೋಹಕ್ಕೆ ಸಿಕ್ಕಿಕೊಳ್ಳದೆ ನನ್ನನ್ನು ಭರಿಸುವ ಮುಪ್ಪಸಾವುಗಳನ್ನು ದಾಟಿಸುವ ಬ್ರಹ್ಮತತ್ವವನ್ನು ಪ್ರತ್ಯೇಕಾತ್ಮ ತತ್ವ ಬ್ರಹ್ಮವೇ. ಅದು ಬ್ರಹ್ಮವೇ ತಾನೆ. ಏನ್ ತಪ್ಪದಾಗ ಹೊಡೋದು ಅದು ಅಷ್ಟೇ. ಅದು ಬ್ರಹ್ಮ ತದ್ವಿಜನ ಭಗವತ ಅರ್ಜುನಸ್ಯ ಪಟ್ಟಬೀಜ ಪ್ರತಿಷ್ಠಾನಿ. ಅವರು ಸಂಪೂರ್ಣವಾಗಿ ಬ್ರಹ್ಮವನ್ನು ಬಲ್ಲವರಾಗಿರುತ್ತಾರೆ ನನ್ಬಿಟ್ಟ. ಈ ವಾಕ್ಯವನ್ನು ಕೇಳಿದಂತಹ ಅರ್ಜುನಿಗೆ ಈ ಭಗವಂತನ ವಾಕ್ಯದಿಂದ ಪ್ರಶ್ನೆ ಮಾಡೋಕೆ ಒಂದು ಅವಕಾಶ ಸಿಕ್ಬಿಡ್ತದೆ. ಏನು ಪರಮಾತ್ಮ ಹೀಗಂತಿದ್ಯಾ? ಬ್ರಹ್ಮ ಯಾವುದು, ಅಧ್ಯಾತ್ಮ ಯಾವುದು, ಅಧಿಭೂತ ಏನು, ಅಧಿವ ಯಾವುದು, ಇದೆಲ್ಲ ಏನು ಹಾಗಾದ್ರೆ? ಈ ಮುಂದೆ ಒಂದು ಬ್ರೀಫ್ ಒಂದೊಂದು ಭಾಗ ಹೇಳ್ಬಿಟ್ಟೆ. ಬ್ರಹ್ಮ ತದ್ವಿಜ ಅಧ್ಯಾತ್ಮ ಸಾಧಿಭೂತ ಸಾಧಿಯಕ್ಕಿಂತ ಇದೆಲ್ಲ ನಂಗೆ ಏನು ಹೇಳಿಲ್ಲ. ಟೆಕ್ನಿಕಲ್ ವರ್ಡ್ ಬೆಳೆಸ್ತಾ ಇದೆಯಲ್ಲ, ಪಾರಿಭಾಷಿಕ ಶಬ್ದ ಬಳಸ್ಬಿಟ್ರೆ ನಾನು ಕೇಳಲ್ಲಪ್ಪ. ಈ ಪಾರಿಭಾಷಿಕ ಶಬ್ದಕ್ಕೆ ಅರ್ಥ ಹೇಳು, ಏನ್ ಹೇಳುತ್ತೆ ಅಂತ ನಂಗೆ ತಿಳಿಸ್ಕೊಡು ಅಂತ ಇದು ಪ್ರಶ್ನೆ ಮಾಡೋ ಕಾರಣವನ್ನ ಪಡ್ಕೊಂಡವರಾಗಿ ಅವರು ಪ್ರಶ್ನೆ ಮಾಡ್ತಾನೆ. ಅತಃ ಪ್ರಶ್ನಾರ್ಥ ಅರ್ಜುನ ವಾಚ. ಪ್ರಶ್ನೆಗೋಸ್ಕರವಾಗಿ ಅರ್ಜುನ ಹೇಳ್ತಿದ್ದೆ 8 ಪ್ರಶ್ನೆ 7 ಪ್ರಶ್ನೆ 7 ಅಲ್ವಾ? 7 ಪ್ರಶ್ನೆ. ಕಿಂತ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೇವಂ ಕಿಮುಚ್ಯತೆ. ಅಧಿಯಜ್ಞಕ ಸಂಕೋತ್ರೇಃ ಮಧುಸೂದನ.
ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. 7 ಪ್ರಶ್ನೆ, ಸಪ್ತ ಪ್ರಶ್ನೆ ನಿರ್ಣಯ. किं तत् ब्रह्म किं अध्यात्मं किं कर्म पुरुषोत्तम अधिभूतं च किं प्रोक्तम् अधिदैवं किं उच्यते अधियज्ञः कथं कः अत्र देहे अस्मिन् मधुसूदन प्रयाणकाले च कथं नेयः असि नियता आत्मभिः. ಇಲ್ಲಿ ಭಗವದ್ ಭಾಷ್ಯಕಾರ ಸಪ್ತ ಪ್ರಶ್ನೆಯನ್ನು ಲೆಕ್ಕ ಮಾಡಿದ್ದಾರೆ. 542ನೇ ಭಾಷ್ಯ ಭಾಗದಲ್ಲಿ ಇಲ್ಲಿರೋದು 7ನೇ ಪ್ರಶ್ನೆ ಅಂತ. ಸಪ್ತ ಪ್ರಶ್ನೆ ನಿರ್ಣಯ ದ್ವಾರೇಣ 542. ಏಳೇ ಪ್ರಶ್ನೆ, 8 ಅಲ್ಲ. ಏಳು 8 ಎಷ್ಟು ಪ್ರಶ್ನೆ 8 ಕೇಳ್ತಾ ಇದ್ರು ಭಾಷಿಕರು. ಕೊನೆಯಲ್ಲಿ 540 ಭಾಷಿಕರು ಸಿಗಲಿಲ್ವಾ? ಪೇಜ್ ನಂಬರ್ 517 ಸಪ್ತ ಪ್ರಶ್ನೆ ಇಲ್ಲ, ಸಿಕ್ಕಿಲ್ಲ. ಕೆಳಗೆಗಳ ಸರ್ವಂ ಭಜಾ ಸಪ್ತ ಪ್ರಶ್ನೆ ನಿರ್ಣಯದ್ವಾರ ವೇದೇಶು ಜ್ಞೇಶು ಶ್ಲೋಕ ಸಿಗ್ತಾ? 28ನೇ ಶ್ಲೋಕ. ತಪ್ಪದು ಅದು. ಈ ದೇಹದಲ್ಲಿ ಯಜ್ಞನಾಗಿರುವವನು ಯಾರು ಮತ್ತು ಹೇಗೆ ಅವನು ಹೇಳಿದ್ದಾನೆ. ಏಳೇ ಪ್ರಶ್ನೆ ಅಂತ. ತದ್ಬ್ರಹ್ಮ ಕಿಂ, ಆ ಬ್ರಹ್ಮ ಎಂಬುದು ಯಾವುದು ಅಂತ. ಕಿಮ್ ಅಂದ್ರೆ ಏನು ಅಂತ ಅರ್ಥ ಅಲ್ಲ, ಕಿಮ್ ಅಂದ್ರೆ ಯಾವುದು ಅಂತ ಅರ್ಥ ಇಲ್ಲಿ. ಆ ಬ್ರಹ್ಮವೆಂಬುದು ಯಾವುದು? ಅಧ್ಯಾತ್ಮವು ಹೇಗಿದೆ? ಅಧ್ಯಾತ್ಮವು ಯಾವುದು? ಕರ್ಮ ಯಾವುದು? ಪುರುಷೋತ್ತಮನೇ ಕರ್ಮವೆಂಬುದಾದ್ರು ಯಾವುದು? 3 ಆಯ್ತು. ಯಾವುದನ್ನು ಅಧಿಭೂತ ಅಂತ ಹೇಳಲಾಗತ್ತೆ, ಅಧಿದೇವ ಅಂತ ಯಾವುದನ್ನು ಹೇಳ್ತೀರಾ? ಹಾಗೆ ಈ ದೇಹದಲ್ಲಿ ಮಧುಸೂದನೇ ಹೇಗೆ ಅಧಿಯಜ್ಞನಾಗುತ್ತಾನೆ? ಅಧಿಯಜ್ಞ ಕಥಂಕೋತ್ತ, ಹೇಗೆ ಯಾರು? ಇವೆರಡು ಒಂದೇ ಪ್ರಶ್ನೆ. 6. ಕಥಂಕೋತ್ತ. ಪ್ರಯಾಣ ಕಾಲೇಜ ಕಥಂ 7ನೇದು. ಸಾಯುವಾಗ ಹೇಗೆ ನಿನ್ನನ್ನ ಜ್ಞಾಪಿಸ್ಕೋಬೇಕು, ತಿಳಿದವನಾಗಿರ್ಬೇಕು ಅಂತ. ಯಾವ ರೀತಿ ನೀನು ಪ್ರಯಾಣ ಕಾಲದಲ್ಲಿ ತಿಳಿದವನಾಗಿರುತ್ತೀಯಾ? ಯೋಗಿಗಳಿಗೆ ನೇತಾತ್ಮಗಳನ್ನು ಯಾವ ರೀತಿ ತಿಳಿದವನಾಗಿರುತ್ತೀಯ, ಜ್ಞೇಯನಾಗಿರುತ್ತೀಯಾ, ತಿಳಿದವನಾಗಿರುತ್ತೀಯಾ, ಹೇಗೆ ತಿಳ್ಕೊಂಡಿರ್ತಾರೆ ಅಂತ. ಯೋಗಿಗಳು ಪ್ರಯಾಣ ಕಾಲದಲ್ಲಿ ಯಾವ ರೀತಿ ತಿಳ್ಕೊಂಡವರಾಗಿ ಹೋಗ್ತಾರೆ, ಹೇಗೆ ತಿಳ್ಕೋಬೇಕು ಅಂತ ತಿಳ್ಕೊಂಡಾಗಿರ್ತಾರೆ. ಪ್ರಶ್ನೆ ಭಾಷ್ಯ ಇಲ್ಲೆಲ್ಲ. ಯೇಷಾಂ ಪ್ರಶ್ನಾನಾಂ ಯಥಾಕ್ರಮಂ ನಿರ್ಣಯಾಯ ಶ್ರೀ ಭಗವಾನ್ ವಾಚ. ಈ ಪ್ರಶ್ನೆಗಳಿಗೆ ಯಥಾಕ್ರಮವಾಗಿ ನಿರ್ಣಯ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಶ್ರೀ ಭಗವಂತರು ಹೇಳುತ್ತಿದ್ದಾನೆ. ಇದೇ ವಿಷಯ. 7 ಶ್ಲೋಕಕ್ಕೂ ಇದೇ ಭಾಷ್ಯ. ಸಿಂಪಲ್. ಏನೇನು ಪ್ರಶ್ನೆ ಭಾಷೆಗೆ ಮಾಡ್ಲಿಲ್ಲ, ಬಿಡಿಸ್ತಾ ಇಲ್ಲ, ಕಷ್ಟ ಆಗುತ್ತೆ ಅಂತ.